परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतञ्च त्रैगुण्यवर्जितमजं विभुमद्यमीशं वन्दे भवघ्नमरासुरसिद्धवन्द्यं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। ಭೀಷ್ಮಾಚಾರ್ಯರು ಧರ್ಮರಾಜನಿಗೆ ನಿಮಿತ್ತ ಮಾಡಿಕೊಂಡು ಇಡೀ ಧರ್ಮಶಾಸ್ತ್ರವನ್ನೇ ಜಗತ್ತಿ ತಿಳಿಯಾಗಿ ಹೇಳ್ತಾ ಇದ್ದಾರೆ. ಮೊದಲು ರಾಜ್ಞ ಪ್ರಥಮತೋ ಧರ್ಮ ಶುರು ಮಾಡಿಬಿಟ್ಟು ಏತೇ ಸಾಧಾರಣ ಧರ್ಮ ಜ್ಞೇಯ ಭಾಗವತ ಇತಿ. ಎಲ್ಲರೂ ಸಹ ಎಲ್ಲ ವರ್ಣ ಎಲ್ಲ ಆಶ್ರಮದವರು ಕೂಡ ಮಾಡಲೇಬೇಕಾದ ಕಾರ್ಯಗಳನ್ನು ಹೇಳಿ ಆಮೇಲೆ ಬ್ರಾಹ್ಮಣನ ಕೆಲಸಗಳನ್ನು ಹೇಳಿದರು. ತತ್ವವಿಜ್ಞಾಪನಂ ಧರ್ಮೋ ವಿಪ್ರಸ್ಯತು ವಿಶೇಷತಃ ಶಾರೀರದಂಡ ಸಂತ್ಯಾಗ ಪುತ್ರಭಾರ್ಯಾದಿಕಾ ನೃತೆ ತತ್ರಾಪಿ ನಾಂಗಹಾನಿ ಸ್ಯಾತ್ ವೇದನಾ ಚಿರಂ ನತು ನ ಚ ಅರ್ಥದಂಡ ಕರ್ತವ್ಯೋ ವಿಪ್ರವೈಶ್ಯಾದಿಭಿ ಕ್ವಚಿತ್. ಬ್ರಾಹ್ಮಣರು ಮೊದಲಾದವರೆಲ್ಲ ಈ ಒಂದು ಪೆನಾಲ್ಟಿ ಹಾಕೋ ಹಕ್ಕು ಅವರಿಗಿಲ್ಲ, ಶಿಕ್ಷೆ ಮಾಡೋ ಹಕ್ಕು ಅವರಿಗಿಲ್ಲ. ಉಪದೇಶ ಮಾಡೋದು ಮಾತ್ರ ಇವ್ರ ಕೆಲಸ. ಶಾರೀರದಂಡ ವಿಷಯ ವೈಶ್ಯಾದೀನಾಂಚ ವಿಪ್ರವತ್. ಶಾರೀರದಂಡ ವಿಷಯದಲ್ಲಿ ವೈಶ್ಯಾದಿಗಳು ಕೂಡ ಬ್ರಾಹ್ಮಣರಂತೆ ಇರಬೇಕು. ಯಥಾಲಬ್ಧೇನ ವರ್ತೇತ ಭಿಕ್ಷಯಾವಾದ್ಯೋತ್ತಮ. ಬ್ರಾಹ್ಮಣನ ಮುಖ್ಯವಾದ ಜೀವನೋಪಾಯ ಯಥಾಲಬ್ಧೇನ ವರ್ತೇತ, ಸಿಕ್ಕಷ್ಟು ಅದರಲ್ಲಿ ಸ್ವೀಕಾರ ಮಾಡಬೇಕೇ ಹೊರತು ಬೇರೆ ಮಾಡಾಗಿಲ್ಲ. ಅಥವಾ ಭಿಕ್ಷಯ, ಬ್ರಹ್ಮಚಾರಿಯಾಗಿದ್ದರೆ ಭಿಕ್ಷೆ, ಯತಿಗಳಾಗಿದ್ದರೆ ಭಿಕ್ಷೆ. ವಾನಪ್ರಸ್ಥ ಊರಲ್ಲೇ ಇರೋದಿಲ್ಲ. ಇನ್ನು ಉಳಿದಿದ್ದು ಗೃಹಸ್ಥ. ಆತ ತೀರ ಅನಿವಾರ್ಯ ಪ್ರಸಂಗ ಬಂದಾಗ ಶಿಷ್ಯಯಾಜ್ಯೋಪಲಬ್ಧ ಇರುವ, ಶಿಷ್ಯರಿನ ಮೂಲಕವಾಗಿ ಬೇಡ ತಂದಿದ್ದನ್ನು ಸ್ವೀಕಾರ ಮಾಡಬಹುದು. ತೀರ ಆಪತ್ತು ಬಂದಾಗ ಕ್ಷತ್ರಧರ್ಮೇಣ ವಾ ಆಪತಿ, ಕ್ಷತ್ರಿಯ ಧರ್ಮದಲ್ಲಿರ್ಬೋದು. ಮಹಾಪತಿ ವಿಷಾಂ ಧರ್ಮೈ, ಭಾರಿ ಆಪತ್ತು ಬಂದಾಗ ವೈಶ್ಯವೃತ್ತಿಯನ್ನು ಮಾಡಬಹುದು, ಅಂದರೆ ವ್ಯಾಪಾರ ಇತ್ಯಾದಿ ಮಾಡಬಹುದು ಅಂತ ಅರ್ಥ. ವೈಶ್ಯವೃತ್ತಿ ಅಂದರೆ ವ್ಯಾಪಾರ. ಕ್ಷತ್ರಿಯ ಸುರವಿಪ್ರಯೋ ಅನ್ಯತ್ರ ಸರ್ವವಿತ್ತೇನ ವರ್ತೇತ. ಬ್ರಾಹ್ಮಣರು ದೇವಸ್ವತ್ತು ವಿಪ್ರಸ್ವತ್ತನ್ನು ಬ್ರಹ್ಮಸ್ವ ಅಂತ ಕರೀತಾರೆ. ಆದರೆ ಏನು ಮಾಡಿದರೂ ಕೂಡ ರಾಜರು ಉಪಯೋಗಿಸ್ಬಾರ್ದು, ಅವರಿಗೆ ಪೂರ್ತಿಯಾಗಿ ಬಿಡಬೇಕು. ಇನ್ನೊಬ್ಬರಿಂದ ಕಪ್ಪಕಾಡಿಕೆ ಟ್ಯಾಕ್ಸ್ ಹಾಕಿ ತೊಗೊಳ್ಬೋದು, ಇಲ್ಲದೆ ಹೋದರೆ ಯುದ್ಧ ಮಾಡಿ ಗೆಲ್ಲಬೇಕೇ ಹೊರತು ದಾನ ತೊಗೊಳ್ಳಾಗಿಲ್ಲ, ಇವರಿಗೆ ಟ್ಯಾಕ್ಸ್ ಹಾಕಾಗಿಲ್ಲ. ವಿರೋಧಿನಃ ಕ್ಷತ್ರಿಯಾಚ್ಚ ಪ್ರಸಹ್ಯೈವ ಹರೇಧನಂ. ವಿರೋಧಿಯಾದ ಕ್ಷತ್ರಿಯರನ್ನು ಸೋಲಿಸಿಬಿಟ್ಟು ದುಡ್ಡು ತೊಗೋಬೇಕೆ ಹೊರತು ಜೂಜು ಎಲ್ಲ ಆಡಬಾರ್ದು. ದುರ್ಯೋಧನ ಹಾಗೆ ಮಾಡಿದ್ದಕ್ಕೆ ಮುಂದೆ ಸರ್ವನಾಶ ಕಂಡ, ಉಳಿಲೇ ಇಲ್ಲ. ಸಾಮಾಧಿಕ್ರಮತೋ ಧರ್ಮಾನ್ ವರ್ತಯೇ ದಂಡತೋ ಅಂತತಃ. ಮೊದಲು ಯಾವಾಗಲೂ ಸಾಮ ದಾನ ಭೇದ ದಂಡ, 4 ಉಪಾಯಗಳು. 4 ಉಪಾಯಗಳಲ್ಲಿ ಮೊದಲು ಸಾಮ, ಆಮೇಲೆ ದಾನ, ಆಮೇಲೆ ಭೇದ, ಆಮೇಲೆ ದಂಡ. ಕೊನೆಗೆ ದಂಡ ಮಾಡಬೇಕು, ಮೊದಲೇ ಮಾಡಬಾರ್ದು. ರಾಜನೂ ಕೂಡ ಅಪಲಾಯಿ ಸದಾ ಯುದ್ಧೇ ಸತಾಂ ಕಾರ್ಯಂ ಮೃತೇ ಭವೇತ್. ಸಜ್ಜನರಿಗೆ ಒಳ್ಳೆಯದಾಗತ್ತೆ ಎಂಬ ಕಾರಣ ಬಿಟ್ಟರೆ ಬೇರೆ ಯಾವ ಕಾರಣಕ್ಕೂ ಕೂಡ ಯುದ್ಧದಿಂದ ಪಲಾಯನ ಮಾಡಿ ಹೋಗಬಾರ್ದು. ಕೃಷಿ ವಾಣಿಜ್ಯ ಗೋರಕ್ಷಾ ಕುಸೀದಂ ವೈಶ್ಯ ಜೀವನಂ. ಇದಿಷ್ಟು ಬ್ರಾಹ್ಮಣರದಾಯಿತು, ಕ್ಷತ್ರಿಯರಾಯಿತು. ಮುಂದೆ ವೈಶ್ಯರ ಧರ್ಮ ಹೇಳ್ತಾರೆ. ಕೃಷಿ ವಾಣಿಜ್ಯ ಗೋರಕ್ಷಾ ಕುಸೀದಂ ವೈಶ್ಯ ಜೀವನಂ. ಪರಿಚರ್ಯೈವ ಶೂದ್ರಸ್ಯ ವೃತ್ತಿರನ್ನೇ ಸ್ವಪೂರ್ವವತ್. ಕೃಷಿ ವಾಣಿಜ್ಯ ಗೋರಕ್ಷ. ಕೃಷಿ ಮಾಡೋದು, ವ್ಯವಸಾಯ ಮಾಡೋದು ವೈಶ್ಯರ ಕೆಲಸ. ವಾಣಿಜ್ಯ ವ್ಯಾಪಾರ, ಗೋರಕ್ಷಣೆ. ಕುಸೀದ ಅಂದರೆ ಬಡ್ಡಿಗೆ ದುಡ್ಡು ಕೊಡೋದು. ಬಡ್ಡಿ ವ್ಯವಹಾರ ಬ್ರಾಹ್ಮಣರು ಬದಲಾದವ್ರು ಮಾಡಬಾರ್ದು. ಯಾರು ಮಾಡಬೇಕು ಅದನ್ನು? ವೈಶ್ಯರು ಮಾತ್ರ ಮಾಡಬೇಕು. ಕೃಷಿ ವಾಣಿಜ್ಯ ಗೋರಕ್ಷಾ ಕುಸೀದಂ ವೈಶ್ಯ ಜೀವನಂ. ವೈಶ್ಯರ ಜೀವನೋಪಾಯ ಅಂತ ಅರ್ಥ. ಪರಿಚರ್ಯೈವ ಶೂದ್ರಸ್ಯ, ಶೂದ್ರನಿಗೆ ಬೇರೆ ಇಲ್ಲ. ಪರಿಚರ್ಯೈವ ಶೂದ್ರಸ್ಯ ವೃತ್ತಿ ಅನ್ನೇ ಸ್ವಪೂರ್ವವತ್. ಈ ರೀತಿಯಾಗಿ ಪ್ರತಿಯೊಬ್ಬರು ಕೂಡ ವರ್ತೇಯು ಬ್ರಾಹ್ಮಣಾದ್ಯಾಶ್ಚ ಅನ್ನೇ ಪೂರ್ವವತ್. ಸ್ವಪೂರ್ವವತ್ ಅಂದರೆ ಮೇಲಿನವರು ಹೇಗಿರ್ತಾರೋ ಅವರು ಸೇವೆ ಮಾಡಿಕೊಂಡಿರಬೇಕೆ ಹೊರತು ಬೇರೆ ಇರಲಿಕ್ಕೆ ಸಾಧ್ಯ ಇಲ್ಲ. ಅನ್ನೇ ಉಳಿದವರು ಯಾರೂ ಕೂಡ ಮೇಲಿನವರಿಗಿಂತ ಕಡಿಮೆ ಮಟ್ಟದಲ್ಲಿ ನಡೆಸಬೇಕು. ಸೇವಾದಿಗಳನ್ನು ಹೆಚ್ಚೆಚ್ಚು ಮಾಡಬೇಕು.
ವರ್ತೇಯು ಬ್ರಾಹ್ಮಣಾದ್ಯಾಶ್ಚ ಕ್ರಮಾತ್ ಪೂಜ್ಯ ಹರಿಪ್ರಿಯಾ. ಇಷ್ಟಾದ ಮೇಲೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಈ ಕ್ರಮದಲ್ಲಿ ಏನಾಗಬೇಕು, ಅವರೆಲ್ಲ ಪೂಜ್ಯರಾಗ್ತಾರೆ. ಬ್ರಾಹ್ಮಣಾದ್ಯಾಶ್ಚ ಕ್ಷತ್ರಿಯ ಕ್ರಮಾತ್ ಪೂಜ್ಯಾ ಹರಿಪ್ರಿಯಾ. ಆದರೆ ಹರಿಪ್ರಿಯರ ಎಲ್ಲ ಹರಿಪ್ರಿಯರು ವೈಷ್ಣವರು ಅಂತ ಅರ್ಥ. ವೈಷ್ಣವ ಬ್ರಾಹ್ಮಣರು, ವೈಷ್ಣವ ಕ್ಷತ್ರಿಯರು, ವೈಷ್ಣವ ವೈಶ್ಯರು, ವೈಷ್ಣವ ಶೂದ್ರರು ಈ ಕ್ರಮದಲ್ಲಿ ತಾರತಮ್ಯವನ್ನು ಹೊಂದಿರ್ತಾರೆ ಅಧಿಕಾರದಲ್ಲಿ. ಇವತ್ತು ಕ್ಲಾಸ್ 1 ಕ್ಲಾಸ್ 2 ಇದ್ದೇ ಇದೆ, ಅದೇನು ಹೊಸ್ತಲ್ಲ, ಇದ್ದೇ ಇದೆ. ಮೇಲಿನವ್ರನ್ನ ಕೆಳಗಿರೋ ಗೌರವಿಸಲೇಬೇಕು, ಸ್ವಪೂರ್ವವತ್ತು ಅಂತ ಹೇಳಿದ್ದಾರೆ. ಹರಿಭಕ್ತೌ ಅನುಚ್ಚಸ್ತು ವರ್ಣೋಚ್ಚೋ ನಾತಿಪೂಜ್ಯತೆ. ಬಹಳ ಮುಖ್ಯಾಂಶ ಇದು. ಹರಿಭಕ್ತೌ ಅನುಚ್ಚಸ್ತು ವರ್ಣೋಚ್ಚ ನ ಅತಿಪೂಜ್ಯತೆ. ಹರಿಭಕ್ತಿ ಜಾಸ್ತಿ ಇಲ್ಲ ಅವನಿಗೆ, ಆದರೆ ವರ್ಣದಲ್ಲಿ ಭಾರಿ ಶ್ರೇಷ್ಠ. ಅವನ್ನು ಭಾರಿ ಗೌರವಿಸ್ಬೇಕಾಗಿಲ್ಲ ಅಂತ ಹೇಳ್ತಾರೆ. ಭಾರಿ ಗೌರವಿಸ್ಬೇಕಾದ ಕಾರಣ ಇಲ್ಲ. ಅದು ಗೌರವಕ್ಕೆ ಮುಖ್ಯವಾದ ಗುಣ ಯಾವುದು? ವಿಷ್ಣು ಭಕ್ತಿರ್ಹಿ ಸರ್ವೇಷಾಂ ಸದ್ಗುಣಾನಾಂ ಸ್ವಲಕ್ಷಣಂ. ಎಲ್ಲಿ ಬಂದಿತ್ತದು? ಎಲ್ಲೋ ಬಂದಿತ್ತು, ಗ್ಯಾರಂಟಿ. ಅದು ಗ್ಯಾರಂಟಿ. ಕಥಾಲಕ್ಷಣ ನೆನಪಿರ್ಬೇಕು ಅದನ್ನು. ಹರಿಭಕ್ತವು ಅನುಚ್ಚಸ್ತು ವರ್ಣೋಚ್ಚೋ. ಹರಿಭಕ್ತಿ ಇಲ್ಲ ಬೇರೆ. ಇವತ್ತು ಲೋಕದಲ್ಲಿ ಸಿಂಪಲ್, ಅದು ದೇಶದ್ರೋಹಿ. ಕ್ಲಾಸ್ 1 ಆಫೀಸರ್ ಗೌರವ ಕೊಡೋದಿಲ್ಲ ಅವರಿಗೆ, ಗೊತ್ತಾಯ್ತಾ? ಅವನು ಅಟೆಂಡರು ಭಾರಿ ಇದಾಗಿರ್ತಾರೆ, ಸಿನ್ಸಿಯರು, ಸನ್ಮಾನ ಮಾಡ್ತಾರೆ ಅವ್ರಿಗೆ, ಗೊತ್ತಾಯ್ತಾ? ಅದು ಅರ್ಥ ಏನೋ ಇಲ್ಲಿ ದೇಶಭಕ್ತಿ ಹೇಗೆ ನಮ್ಮ ದೇಶದಲ್ಲೆಲ್ಲ ಕೌಂಟ್ ಆಗುತ್ತೆ. ದೈವಭಕ್ತಿ ಪ್ರತಿಯೊಬ್ಬರಲ್ಲೂ ಇರಬೇಕಾದ. ದೇಶಭಕ್ತಿ ಆ ದೇಶಕ್ಕೆ ಲಿಮಿಟ್ ಆಗುತ್ತೆ. ದೈವಭಕ್ತಿ ಎಲ್ಲರಿಗೂ ಅರ್ವಾ ಬ್ರಹ್ಮಾದಿಗಳಂದರೆ ಎಲ್ಲರಲ್ಲೂ ಇರಬೇಕು. ಆದ್ದರಿಂದ ದೈವಭಕ್ತಿ ತುಂಬ ಮುಖ್ಯವಾದ್ದು. ಹರಿಭಕ್ತವು ಅನುಚ್ಚಸ್ತು ಇದನ್ನು ಹೇಳಿ ಭಾರಿ ಎಫಿಷಿಯೆಂಟು ಭ್ರಷ್ಟಾಚಾರಿ, ಭಾರಿ ಎಫಿಷಿಯೆಂಟು ದೇಶದ ಭಾರಿ ಎಫಿಷಿಯೆಂಟು ವರ್ಣೋಚ್ಚ. ಆದರೆ ಪೂಜ್ಯತೆ ಹೋಯಿತು ಅವನಿಗೆ. ಆದರೆ ಭಾರಿ ಎಫಿಷಿಯೆಂಟು ವರ್ಣದಲ್ಲಿ ಕಡಿಮೆ, ಇವನಿಗೆ ಹೆಚ್ಚು ಗೌರವ ಕೊಡಿ ಅಂತ ಹೇಳಿದ್ರು. ವರ್ಣೋಚ್ಚ ನಾ ಅತಿಪೂಜ್ಯತೆ. ಅತಿ ಹೆಚ್ಚು ಪೂಜೆ ಮಾಡಬಾರ್ದು. ಯಾತಕ್ಕೆ ಹೇಳಿದ್ರು ಅಂದರೆ ವರ್ಣದ ನಿಮಿತ್ತ ಪೂಜೆ ಇದೆ ಅವನಿಗೆ, ಗುಣದ ನಿಮಿತ್ತ ಪೂಜೆ ಇಲ್ಲ. ಅದಕ್ಕೇನಾಗಲಿಲ್ಲ, ಹೆಚ್ಚು ಗೌರವ ಕೊಡೋ ಕಾರಣ ಇಲ್ಲ. ಆದರೆ ಅವರು ವರ್ಣೋಚ್ಚರಾದ್ದರಿಂದ ಪೂರ್ತಿ ಗೌರವ ಕೊಡೋ ಹಾಗೂ ಇಲ್ಲ. ವರ್ಣ ನಿಮಿತ್ತವಾದ ಗೌರವ ಮಾತ್ರ. ವರ್ಚ್ಯೂ ಆಫ್ ಪೋಸ್ಟ್ ಅಂತೀವೆಲ್ಲ ಹಾಗೆ. ಅಧಿಕಾರ ನಿಮಿತ್ತ ಗೌರವನೇ ಹೊರತವನಿಗೆ ವೈಯಕ್ತಿಕ ಗೌರವ ಸಿಗೋದಿಲ್ಲ. ವೈಯಕ್ತಿಕ ಆನೆಸ್ಟ್ ಆಗಿದ್ದು, ಅದಕ್ಕೆ ಒಳ್ಳೆ ಎಫಿಷಿಯೆಂಟ್ ಆಗಿದ್ದು ಏನಾಗುತ್ತೆ ಅವನಿಗೆ, ಎರಡೂ ಗೌರವ ಸಿಗುತ್ತೆ. ವರ್ಚ್ಯೂ ಆಫ್ ಪೋಸ್ಟು ಸಿಗುತ್ತೆ, ವರ್ಚ್ಯೂ ಆಫ್ ಮೆರಿಟು ಸಿಗುತ್ತೆ ಅವನಿಗೆ. ಇವನು ವರ್ಚ್ಯೂ ಆಫ್ ಮೆರಿಟ್ ಇರೋದಿಲ್ಲ ಅವನಿಗೆ. ಇನ್ನೊಂದು ಅಂಶ ಹೇಳ್ತಾರೆ ಇಲ್ಲಿ. ವರ್ಣದ ಬಗ್ಗೆ ಹೇಳಿದಾಗಾಯ್ತು. ಈಗ ಉಲ್ಟಾಪಲ್ಟ ತೊಗೋಬೇಕೀಗ. ಹರಿಭಕ್ತವು ಅನುಚ್ಚಸ್ತು ವರ್ಣೋಚ್ಚ ನಾತಿ ಪೂಜ್ಯತೆ. ಹರಿಭಕ್ತಿ ಹೆಚ್ಚಿಲ್ಲ, ವರ್ಣದಲ್ಲಿ ಶ್ರೇಷ್ಠ, ಅತಿ ಗೌರವ ಬೇಕಿಲ್ಲ. ಇನ್ನೂ ಚೇಂಜ್ ಮಾಡಿ ಹರಿಭಕ್ತಿ ಜಾಸ್ತಿ ಇದೆ, ವರ್ಣದಲ್ಲಿ ಕಡಿಮೆ ಇದ್ದಾನೆ, ಜಾಸ್ತಿ ಗೌರವ ಕೊಡಿ ಅಂತ ಹೇಳ್ತಾರೆ, ಗೊತ್ತಾಯ್ತಾ? ವರ್ಣದಲ್ಲಿ ಕಡಿಮೆ ಅವನು, ಇದರಲ್ಲಿ ಜಾಸ್ತಿ. ಜಾಸ್ತಿ ಗೌರವ ಇವನಿಗಿಂತ ಜಾಸ್ತಿ ಗೌರವ ಕೊಡಬೇಕು ಅವನು. ಯಾರಿಗೆ? ವಿದುರನಿಗೆ ಆಗಿತ್ತು. ವಿದುರನಿಗೆ ಆಗಿರಲಿಲ್ಲ, ವಿದುರನಿಗೆ ಆಗಿತ್ತು. ಈ ಸಭೆಯಲ್ಲಿ ನಡುತ್ತಾ ಇದ್ದರು. ಉಳಿದವ್ರು ಬಂದರೆ, ವಿದುರ ಬಂದರೆ ದುರ್ಯೋಧನಾದಿಗಳು ಭಯಪಡ್ತಿದ್ರು. ಕಾರಣ ಅದರ ಗುಣದಿಂದ ಮೇಲೆ ಬಂದಿದ್ದ. ಆತ ದೇವತೆ ಎಲ್ಲ ವಿಚಾರ ಬೇರೆ. ಲೋಕದೃಷ್ಟಿಯಲ್ಲಿ ಯಾರಾತ? ಶೂದ್ರವರ್ಣ ಅಷ್ಟೇ. ಆ ದೃಷ್ಟಿಯಿಂದ ಎಂದೂ ಕೂಡ ಇದನ್ನೆಲ್ಲ ಗೀತಾ ತಾತ್ಪರ್ಯದಲ್ಲಿ ವಿಸ್ತಾರವಾಗಿ ಹೇಳಿದ್ದಾರೆ. ಆಗಲೇ ಗೀತಾ ತಾತ್ಪರ್ಯದ ಕೊನೆಯ ಅಧ್ಯಾಯದೊಳಗೆ ಆ ವಿಷಯ ಹೇಳಿದ್ದಾರೆ. ಒಬ್ಬ ಇದೇ ಮಾತ್ರ ರಿಪೀಟ್ ಮಾಡ್ತಾರೆ ಹೇಳಬೇಕಾದ್ರೆ. ವರ್ಣಿಂಗ್ಸ್ ಬೇರೆ ಮಾಡ್ತಾರೆ. ಏನಂತ? ವಿಪ್ರನಾಗಿದ್ದರೂ ಕೂಡ ಅವರು ಗುಣದಲ್ಲಿ ಕಡಿಮೆ ಇದ್ದರೆ, ವಿಷ್ಣು ಗುಣದಲ್ಲಿ ಕಡಿಮೆ ಇದ್ದರೆ ಗೌರವ ಕಡಿಮೆ. ಆದರೆ ಶೂದ್ರ ಭಾರಿ ಗೌರವಕ್ಕೆ ಅರ್ಹನಾಗ್ತಾನೆ ಭಕ್ತಿ ಇದ್ದರೆ ಅಂತ ಹೇಳ್ತಾರೆ. ಇದು ಅರ್ಥ. ಇದು ವರ್ಣಾಶ್ರಮದ ಕರೆಕ್ಟ್ ಪೊಸಿಷನ್. ಇದು ತುಂಬ ಜನ ಅನುಷ್ಠಾನ ಮಾಡದೆ ಹೋಗಿದ್ದರಿಂದ ಅಪವಾದ ಬಂತಾಗ ಇವರು ಬರೀ ಜಾತಿ ನೋಡ್ತಾರೆ, ಬರೀ ಜಾತಿ ನೋಡ್ತಾರೆ. ಇವತ್ತಿನ ಕಂಡೀಷನ್ ಅದಾಗಾಯ್ತು ಅಷ್ಟೇ. ಹಾಗಾಗಬಾರ್ದು. ಮೆರಿಟು ಇದೆ, ಜಾತಿಯೂ ಇದೆ, ಏನು ಪ್ರಾಬ್ಲಮ್ ಇಲ್ಲ. ಆದರೆ ಅದೊಂದೇ ಗಮನ ಆದರೆ ಯಾರಿಗೂ ಒಳ್ಳೆಯದಲ್ಲ, ಇವರಿಗೂ ಅಲ್ಲ ಅವರಿಗೂ ಒಳ್ಳೆಯದಲ್ಲ. ವಿನಾ ಪ್ರಣಾಮಂ ಪೂಜ್ಯಸ್ತು ವರ್ಣಹೀನೋ ಹರಿಪ್ರಿಯ. ಹೇಳಿದಿರೀಗ ಹರಿಪ್ರಿಯ ಒಳ್ಳೆ ವಿಷ್ಣು ಭಕ್ತ, ವರ್ಣದಲ್ಲಿ ಕಡಿಮೆ, ಅವನು ತುಂಬ ಗೌರವ ಕೊಡಿ. ಸಾಷ್ಟಾಂಗ ನಮಸ್ಕಾರ ಅಂತ ಮಾಡಬಾರ್ದು ಅಷ್ಟೇ. ಪ್ರಣಾಮ ಅಂದರೆ ಸಾಷ್ಟಾಂಗ ನಮಸ್ಕಾರ. ಪ್ರಣಾಮೋ ಅಷ್ಟಾಂಗ ಈ ರೀತಃ. ಅದನ್ನು ಮಾಡೋದು ಬಿಟ್ಟು ಉಳಿದೆಲ್ಲ ಕೂಡ ಏನು ಮಾಡಬೇಕು? ಗೌರವ ಕೊಡಬೇಕು. ಇದು ಅರ್ಥ. ಇಷ್ಟರ ಮಟ್ಟಿಗೆ ಅವಕಾಶ ಕೊಟ್ಟು ವಿನಾ ಪ್ರಣಾಮಂ ಪೂಜ್ಯಸ್ತು ವರ್ಣಹೀನೋ. ವರ್ಣಹೀನ ಅಂದ್ರೇನು? ವರ್ಣದಲ್ಲಿ ಕಡಿಮೆ ಆದವನು. ವರ್ಣದಲ್ಲಿ ಕಡಿಮೆ ಆದಂಥವನು ವಿಷ್ಣು ವೈಷ್ಣವನಾಗಿದ್ದರೆ ಅವರಿಗೆ ವಿಶೇಷ ಗೌರವ ಕೊಡಿ, ಪ್ರಣಾಮ ಒಂದು ಬಿಟ್ಟು. ಇವತ್ತು ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಇದ್ದಾರೆ, ಒಬ್ಬರು ಒಳ್ಳೆ ಕೆಲಸ ಮಾಡಿದ್ದಾರೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಬರ್ತಿರುತ್ತೆ, ಹಾಗಾಗಿ ಆನೆಸ್ಟಾಗಿ ವರ್ಕ್ ಮಾಡಿರ್ತಾರೆ, ಭಾರಿ ಸನ್ಮಾನ ಮಾಡ್ತಾರೆ, ನಮಸ್ಕಾರ ಮಾಡೋದು, ಸಲ್ಯೂಟ್ ಹೊಡೆಯಲ್ಲ. ಯಾಕೆ? ಅಧಿಕಾರ ದೃಷ್ಟಿಯಿಂದ ಕಡಿಮೆ ಅವರು. ಅದು ಮಾಡಬಾರ್ದು. ಹಾಗೆ ಪ್ರೋಟೋಕಾಲ್ ಹೋಗಿಬಿಡುತ್ತೆ, ಆದ್ದರಿಂದ ಮಾಡಬಾರ್ದು. ಪ್ರೋಟೋಕಾಲ್ ಅರ್ಥ ಆಗುತ್ತಲ್ಲ, ವರ್ಣದ ಪ್ರೋಟೋಕಾಲ್ ಒಂದಿದೆ.
ಅದನ್ನು ಬಿಟ್ಟರೆ ಉಳ್ಳ ಎಲ್ಲ ರೀತಿಯಿಂದ ಏನು ಮಾಡಬೇಕು, ಅವನನ್ನು ಗೌರವಿಸಬೇಕು. ಹರಿಭಕ್ತೌ ಅನುಚ್ಯಸ್ತು ವರ್ಣೋಚ್ಚ ನಾತಿ ಪೂಜ್ಯತೆ ವಿನಾ ಪ್ರಣಾಮಂ ಪೂಜ್ಯಸ್ತು ವರ್ಣಹೀನೋ ಹರಿಪ್ರಿಯ. ವಿನಾ ಪ್ರಣಾಮಂ ಪೂಜ್ಯಸ್ತು ವರ್ಣಹೀನ ಹರಿಪ್ರಿಯ. ಹರಿಪ್ರಿಯ ಶಬ್ದ ಮತ್ತೆ ಮತ್ತೆ ಒಬ್ಬ ಹರಿಭಕ್ತ, ಹರಿಪ್ರಿಯ, ಮತ್ತು ಹಿಂದೆ ಹರಿಪ್ರಿಯ ಬಂತು, ಇಲ್ಲೂ ಹರಿಪ್ರಿಯ ಹಿಂದೆ ಶ್ಲೋಕದೊಳಗೆ. ಹರಿಭಕ್ತೌ ಅನುಚ್ಯಸ್ತು. ಆದರೆ ಒಂದು ಜನರಲ್ ರೂಲ್ ಹೇಳಿಬಿಡ್ತಾರೆ, ಯಾರೇ ಏನೇ ಆಗಿರಲಿ ಫೈನಲ್ ಇದು. ಆದರಃ ತತ್ರ ಕರ್ತವ್ಯ ಯತ್ರ ಭಕ್ತಿ ಹರೇರ್ವರ. ಎಲ್ಲಿ ಹೆಚ್ಚೆಚ್ಚು ವಿಷ್ಣು ಭಕ್ತಿ ಇರುತ್ತೋ ಅಲ್ಲಿ ಆಧಾರ ಮಾಡಲೇಬೇಕು ಅಂಥೇಳಿ. ವಿಷ್ಣು ಭಕ್ತಿ ಎಲ್ಲೆಲ್ಲಿರುತ್ತೋ ಅಲ್ಲಿ ಆಧಾರವನ್ನು ಮಾಡಲೇಬೇಕು. ಇದನ್ನೆಲ್ಲ ನೋಡಿದಾಗ ಯಾರಿಗೂ ಆಚಾರ ಹೇಳೋಕ್ಕೆ ಬರೋದಿಲ್ಲ. ಇಷ್ಟು ಬ್ರಾಡಾಗಿ ಯಾರೂ ಕೂಡ ಆಚಾರ ಭಾರಿ ಸಂಕುಚಿತ ಅಂತ ಜನ ತಿಳ್ಕೊಂಡಿರೋದು. ನಮ್ಮವರೇ ತಿಳ್ಕೊಂಡಿದ್ದಾರೆ, ಬೇರೆಯವರಂತೂ ಜಾಸ್ತಿ ತಿಳ್ಕೊಂಡಿದ್ದಾರೆ. ಆಚಾರ ಸ್ಪಷ್ಟ ಹೇಳ್ತಾರೆ, ಆದರಸ್ತತ್ರ ಕರ್ತವ್ಯ ಯತ್ರ ಭಕ್ತಿ ಹರೇರ್ವರ. ಎಲ್ಲಿ ವಿಷ್ಣು ಭಕ್ತಿ ಜಾಸ್ತಿ ಇದೆಯೋ ಏನು ಮಾಡಬೇಕಲ್ಲಿ ಆಧಾರವನ್ನು ಮಾಡಬೇಕು. ಅದು ತೋರಿಸಿದರು. ಸ್ವತಃ ನರಸಿಂಹದೇವರೇ ತೋರಿಸಿದರು. ಪ್ರಹ್ಲಾದ ಇದ್ದಾನೆ, ಯಾವ ಜಾತಿಯಾಗ ತಾನೇ ಹೇಳ್ತಾರೆ. ಯಾರು ಉಗ್ರ ಜಾತಿಯವರು, ಉಗ್ರ ಜಾತಿ. ಹಿರಣ್ಯಕಶಿಪುರದ ಟೆರರಿಸ್ಟೇ ಇಲ್ಲ, ಅವನು ಸಾಕ್ಷಾತ್ ಮಗ. ಆದಮೇಲೆ ಏನಾಗಿರಬೇಕು, ಉಗ್ರ ಜಾತಿ. ನಾನೆಲ್ಲಿ ನೀನೆಲ್ಲಿ, ಇವರೆಲ್ಲ ದೇವತೆಗಳಲ್ಲಿ ಎಂಥ ಅನುಗ್ರಹ ಮಾಡಿದ್ದೆ. ಮೊದಲ ಸ್ತೋತ್ರನೇ ಮಾಡ್ತಿರೋದು ಅಂತ ಪ್ರಹ್ಲಾದ ಶುರು ಮಾಡಿದ್ದೇ ಅದರಿಂದ. ನಾನೆಲ್ಲಿ, ನಾನು ಎಂಥವನು, ವಯಸ್ಸು ನೋಡಿದರೆ ಚಿಕ್ಕ ಹುಡುಗ, ಇದನ್ನು ನೋಡಿದರೆ ಉಗ್ರ ಜಾತಿಯವರ ಮಗ, 4 ವರ್ಣದಲ್ಲಿ ಬರೋದೇ ಇಲ್ಲ. ಅದು ಮಾಡಿದ ಅನುಗ್ರಹ ಇದ್ದದ್ದು ನೀನು ಒಂದು ಸ್ತೋತ್ರ ಮಾಡ್ತಾನೆ. ಅದು ನರಸಿಂಹದೇವರು ಸ್ವತಃ ತಾವೇನು ಮಾಡಿದ್ದಾರೆ, ಈಗ ಏನು ಹೇಳ್ತಾರೆ ತೋರಿಸಿದ್ದಾರೆ ಜಗತ್ತೊಳಗೆ. ಈ ರೀತಿ ಇಲ್ಲಿ ಒಳಗೆ ಮಾತಾಡ್ತಿರೋದು ಕೃಷ್ಣ ತಾನೇ. ಇಲ್ಲಿ ಭೀಶ್ವರ ಮಾತಾಡ್ತಿರೋದು ಯಾರು, ಕೃಷ್ಣ ತಾನೇ ತೋರಿಸಿದ್ದಾರೆ. ಆತನ ವಿಶೇಷ ಒಂದು ಆಧಾರವನ್ನು ತೋರಿಸ್ತಾರೆ. ಆದರೆ ಎಲ್ಲರೂ ಕೂಡ ಅದನ್ನು ಯದ್ಯತಾಚರತೆ ಶ್ರೇಷ್ಠ ತತ್ತದೇ ವೇತರೋ ಜನ ಹಾಗೆ ಹೇಳಿ. ಆದರಸ್ತತ್ರ ಕರ್ತವ್ಯ ಯತ್ರ ಭಕ್ತಿ ಹರೇರ್ವರ. ಇಲ್ಲಿ ಆಚಾರ್ಯ ಗೀತಾ ತಾರ್ಥವಾಕ್ಯ ಕೊಟ್ಟಿದ್ದು ಕೆಳಗಡೆ. ಬ್ರಾಹ್ಮಣೋಪಿ ಅಲ್ಪಗುಣಕಃ ಶೂದ್ರ ಏವೇತಿ ಕೀರ್ತಿತ. ಆಚಾರ್ಯರ ಮಾತು ಗೀತಾ ತಾತ್ಪರ್ಯದಲ್ಲಿ ಹೇಳ್ತಾರೆ, ಬ್ರಾಹ್ಮಣರಿಗೆ ಗುಣ ಕಡಿಮೆ ಇದ್ದರೆ ಆ ಶೂದ್ರಂತಲೇ ತಿಳ್ಕೊಬಿಡಿ ಅಂತ ಹೇಳ್ತಾರೆ. ಶೂದ್ರಂತಲೇ ತಿಳ್ಕೊಳ್ಳಿ. ನರೋಪಿ ಯೋ ದೇವಗುಣ, ಇನ್ನೂ ಭಾರಿ ಆಶ್ಚರ್ಯ ಹೇಳ್ತಾರೆ. ಅಧಿಕಾಶ್ಚೇತ್ ಗುಣ ಶೂದ್ರೇ ಬ್ರಾಹ್ಮಣಾದಿ ಸವುಚ್ಯತೆ. ಗುಣಗಳು ಜಾಸ್ತಿ ಇದ್ದರೆ ಶೂದ್ರಲ್ಲಿ ಅವನನ್ನು ಸ್ವರೂಪದಲ್ಲಿ ಬ್ರಾಹ್ಮಣ ಅಂತ ತಿಳ್ಕೊಬೇಕು ಅಂತ. ಸ್ವರೂಪದಲ್ಲಿ ದೇಹತಃ ಶೂದ್ರ, ಗುಣದಲ್ಲಿ ಅವನು ಬ್ರಾಹ್ಮಣ. ಇವನು ದೇಹತಃ ಬ್ರಾಹ್ಮಣ, ಗುಣದಲ್ಲಿ ಶೂದ್ರಿಗಿಂತ ಕಡಿಮೆ. ಆ ದೃಷ್ಟಿಯಿಂದ ಅದೇ 2 ವರ್ಣ ಹೇಳಿದರು ಆಚಾರ್ಯರು. ಸ್ವರೂಪದ ವರ್ಣ ಬೇರೆ, ಬಾಹ್ಯವರ್ಣ ಬೇರೆ. ಬಾಹ್ಯವರ್ಣ ಹುಟ್ಟಿನಿಂದ ಬರುತ್ತೆ, ಸ್ವರೂಪವರ್ಣ ಸ್ವಭಾವದಲ್ಲೇ ಇದೆ. ಅದು ಚೇಂಜ್ ಆಗೋದೇ ಇಲ್ಲ, ಎಲ್ಲಿದ್ದರೂ ಹಾಗೆ ಇರ್ತಾರೆ. ಅದು ಕಾಣುತ್ತೆ, ಆಶ್ಚರ್ಯ ಆಗುತ್ತೆ. ಒಬ್ಬ ಶೂದ್ರ ಭಾರಿ ಬಡಿ ಬೈಲಿಗೆ ಮಾಡ್ತಾರೋ, ಭಾಳ ಸರಳವಾಗಿರ್ತಾರೆ ತಿಳಿತಾ. ಇವನಿಗೆ ಅವನು ನೋಡಿ ಇವನು ಬ್ರಾಹ್ಮಣ ತಮಾಷೆ ಮಾಡ್ತಾರೆ. ಆ ಟೈಪ್ ತಾನು ಮಾಡಬೇಕು ನ್ಯಾಯವಾಗಿ, ತಮಾಷೆ ಮಾಡ್ತಾರೆ. ಹಿಂದೆ ಕೆಲವು ಕಾರ್ಯದಲ್ಲಿದ್ದಾಗ ಆ ಥರ ಒಬ್ಬ ಆ ಥರ ಇದ್ದ. ಏನು ಕೈ ತೊಳ್ಕೊಂಡು ಇದನ್ನು ಮಾಡಿಕೊಂಡು ಮಧ್ಯಾಹ್ನ ಲಂಚ್ ಮಾಡ್ಬೇಕಾದ್ರೆ ಇಟ್ಕೊಂಡ್ಬಿಟ್ಟು ಕೈ ಮುಗಿದು ಏನು ಭಕ್ತಿ ಅದು ಅಷ್ಟಿದು. ಇವನು ಬಾಡಿಗೆ ಸ್ಮೋಕ್ ಮಾಡಿಕೊಂಡು ಓಡಾಡ್ತಿರ್ತಾರೆ ಬ್ರಾಹ್ಮಣ. ಹಾಗೆ ಅಂದರೆ ಅದು ನಮ್ಮ ಸ್ವರೂಪ ಚೇಂಜ್ ಆಗೋದೇ ಇಲ್ಲ. ವಿನಾ ಪ್ರಣಾಮಂ ಪೂಜ್ಯಸ್ತು ವರ್ಣಹೀನೋ ಹರಿಪ್ರಿಯ. ಇಲ್ಲಿ ಹೇಳ್ತಾರೆ ಇನ್ನೊಂದು ವಿಶೇಷ. ನರೋಪಿಯೋ ದೇವಗುಣ ಜ್ಞೇಯೋ ದೇವೋ ನೃತಾಂಗತಃ. ಇನ್ನೊಂದು ಕ್ಲೈಮ್ಯಾಕ್ಸ್. ಅವನು ಮನುಷ್ಯನಾಗೇ ಇದ್ದಾನೆ, ಅದು ಗುಣಗಳೆಲ್ಲ ಎಂಥ ಗುಣಗಳಿದೆ, ದೈವಿ ಸಂಪತ್ತು. ದೇವಗುಣ ಅಂದರೆ ದೈವಿ ಸಂಪತ್ತು. ಅಭಯಂ ಸತ್ವ ಸಂಶುದ್ಧಿ ಜ್ಞಾನಯೋಗ ವ್ಯವಸ್ಥಿತಿ. ಎಲ್ಲಿ ಬಂದಿದೆ ಅದು? ಭಗವದ್ಗೀತೆ 16ನೇ ಅಧ್ಯಾಯ ಶುರುವಾಗ ಫಸ್ಟ್ ವರ್ಡೇ ಅಭಯಂ ಸತ್ವ ಸಂಶುದ್ಧಿ. ಅದು ದೇವಸ್ವಭಾವೋ ದಿವಿಜದ್ರುಮೋಯಂ ರಾಯ ಶ್ಲೋಕದಲ್ಲಿ ಬರುತ್ತದೆ. ಅದು ಆ ಗುಣ ಇದ್ದರೆ ಅವನೇನಂತ ತಿಳ್ಕೊಬೇಕು, ಸ್ವರೂಪದಲ್ಲಿ ದೇವತೆ ಅಂತಲೇ ತಿಳ್ಕೊಬೇಕು ಅಂತ ಹೇಳ್ತಾರೆ ಆಚಾರ್ಯ. ಎಷ್ಟೋ ಜನ ಜ್ಞಾನಿಗಳಾಗಿ ಹೋಗಿದ್ದಾರೆ ಈಗಾಗಲೇ. ಅವರೆಲ್ಲ ಏನಂತ ಹೇಳಿದ್ರು, ಅವ್ರನ್ನೆಲ್ಲ ಕೂಡ ಈಗ ಕನಕದಾಸರೇ ತಗೊಳ್ಳಿ. ಯಾರು ಕೂಡ ಇಡೀ ಇದರ ಬೇರೆಯವರಿಗೆ ಹೆಚ್ಚು ಗೌರವಿಸಿದ ಬ್ರಾಹ್ಮಣರೇ ಅವರು. ವ್ಯಾಸರಾಜರು, ಪುರಂದರದಾಸರು. ಯಾಕೆ, ಯಾವ ದೃಷ್ಟಿಯಿಂದ? ವಿಷ್ಣು ಭಕ್ತ. ಅದನ್ನು ಯಾವ ದೃಷ್ಟಿಯಿಂದಲೂ ದೂರ ಮಾಡಲಿಲ್ಲ ಅವರು. ನರೋಪಿಯೋ ದೇವಗುಣ ಜ್ಞೇಯೋ ದೇವೋ ನೃತಾಂಗತಃ ಇತಿ. ಅದನ್ನು ತಿರುಗುಪಂಡಿತಾಚಾರ್ಯ ಹೇಳ್ಬೇಕಾದ್ರೆ ಆಚಾರ್ಯರ ಬಗ್ಗೆ ಏನೇನಿರಬೇಕು ಎಲ್ಲ ಆಚಾರಲ್ಲಿದೆ. ಅವ್ರು ಸಾಕ್ಷಾತ್ ರುಜುಗಡೆ. ಇದಕ್ಕೆ ನಾವೇ ಪ್ರತ್ಯಕ್ಷವಾಗಿ ಕಾಣ್ತಾ ಇದ್ದಾರೆ ಅಂತ ಹೇಳ್ತಾರೆ. ಅದೆಲ್ಲ ಅವ್ರಿಗೆ ಅಂದರೆ ಟೆಸ್ಟ್ ಮಾಡೋ ಸಾಮರ್ಥ್ಯ ಇರಬೇಕು ಅದಕ್ಕೆ. ಜ್ಞಾಪನಂ ಕ್ಷತ್ರಿಯಾಣಾಂಚ ಧರ್ಮೋ ವಿಪ್ರಾಭ್ಯನುಜ್ಞೇಯ. ಇಷ್ಟು ಒಂದು ಭಾಗ ಆಯ್ತು. ಈಗ ಇನ್ನು ಬ್ರಾಹ್ಮಣನ ಮುಖ್ಯ ಕೆಲಸ ಏನಂತ ಹೇಳಿದರು, ತತ್ವವಿಜ್ಞಾಪನಂ ಧರ್ಮ. ತತ್ವವನ್ನು ತಿಳಿಸ್ಕೊಡೋದೇ ಅವ್ರ ಧರ್ಮ. ತತ್ವ ಅಂದರೆ ಮುಖ್ಯವಾಗಿ ಹರಿಭಕ್ತಿ. ಅಲ್ಲಿಂದ ಶುರು ಮಾಡೋದು. ಈ ಕಾನ್ಸ್ಟಿಟ್ಯೂಷನ್ನ ಫಸ್ಟ್ ಪ್ರಿನ್ಸಿಪಲ್ ಏನೋ ದೇಶಭಕ್ತಿ ಇರಬೇಕು. ಅಲ್ಲಿಂದ ಶುರುವಾಗುತ್ತೆ ವಿಜ್ಞಾಪನ. ಹಾಗಿದ್ದರೆ ಉಳಿದವರು ಪಾಠ ಪ್ರವಚನ ಮಾಡಬಾರ್ದು ಅಂತ ಪ್ರಶ್ನೆ ಬಂದರೆ ಬ್ರಾಹ್ಮಣನಿಗೆ ಮೀಸಲದು.
ಇಲ್ಲದೆ ಹೋದರೆ ಜ್ಞಾಪನಂ ಕ್ಷತ್ರಿಯಾಣಾಂಚ ಧರ್ಮೋ ವಿಪ್ರಾಭ್ಯನುಜ್ಞೇಯ. ಆದರೆ ಅಂಥ ಇಲ್ಲ, ಈಗ ಅಂಥ ಬ್ರಾಹ್ಮಣ ಇಲ್ಲ. ಅವಾಗೇನು ಮಾಡಬೇಕು? ವೈಷ್ಣವ ಕ್ಷತ್ರಿಯ ಹೇಳ್ಬೋದು ಅಂತ ಹೇಳ್ತಾರೆ. ಅದಕ್ಕೆ ಭೀಷ್ಮರ ಕಥೆ ಬಂದಿದ್ದು ಹಾಗೆ. ಪಾಂಡರಾಜನಿಗೆ ಭೀಷ್ಮರು ಸ್ವತಃ ಹೇಳೋದಕ್ಕೆ ಕಾರಣ, ಕ್ಷತ್ರಿಯರಾಗಿದ್ದರೂ ಕೂಡ ಆ ರೀತಿ ಪರಿಸರಾವರಸ್ಥ ತಿಳಿದವರು ಬೇರೆ ಯಾರೂ ಇರಲಿಲ್ಲ. ಅದಕ್ಕೇನು ಅವರೇ ಹೇಳಿಬಿಟ್ರು. ಅವರು ದ್ರೋಣಾಚಾರ್ಯ ಬಂದ ತಕ್ಷಣ ಬಿಟ್ಕೊಟ್ಬಿಟ್ರು ಜಾಗ. ಆ ರೀತಿ ವಿಪ್ರಾಭ್ಯನುಜ್ಞೇಯ. ಆಗಲೂ ಏನು ಮಾಡಬೇಕಾತ? ಬ್ರಾಹ್ಮಣ ಅನುಮತಿ ತೊಗೊಂಡು ಮಾಡಬೇಕು ಕ್ಷತ್ರಿಯ. ಜನಕರಾಜಾದಿಗಳು ದೊಡ್ಡ ದೊಡ್ಡ ಜ್ಞಾನಿಗಳು, ಬ್ರಾಹ್ಮಣರು ಮೀರಿಸಿದ ಜ್ಞಾನಿಗಳಾದ್ದರಿಂದ ಅವರೆಲ್ಲ ಹೇಗೆ ಮಾಡಬೇಕು? ವಿಪ್ರಾಭ್ಯನುಜ್ಞೇಯ ಆ ಕೆಲಸ ಮಾಡಬಹುದು. ತದಭಾವೇತು ವೈಶ್ಯಾನ. ಬ್ರಾಹ್ಮಣನೂ ಇಲ್ಲ, ಕ್ಷತ್ರಿಯನೂ ಇಲ್ಲ. ಒಂದೊಂದೇ ಸ್ಟೆಪ್ ಹೇಳ್ತಾರೆ. ತದಭಾವೇತು ವೈಶ್ಯಾನಾಂ. ವೈಶ್ಯರು ಆಮೇಲೆ ಮಾಡ್ಬೋದು. ಯಾವುದು ಬ್ರಾಹ್ಮಣರು ಇಬ್ಬರೂ ಇಲ್ಲದೆ ಹೋದಕ್ಕೆ ಬರುತ್ತೆ. ಮಹಾಭಾರತ ತುಲಾಧಾರ ವೈಶ್ಯ ಆತ. ಒಬ್ಬ ಬ್ರಾಹ್ಮಣ ದೊಡ್ಡ ಜಾತಿಯಲ್ಲಿ ಋಷಿ, ದೊಡ್ಡ ಋಷಿ ಆತ. ಕತೆ ಹೇಳ್ತಾರೆ. ತುಂಬ ದಿವಸ ಕೂತಿದ್ರು, ತಪಸ್ ಮಾಡ್ತಾ ಕೂತಿದ್ರು ಅವರು. ಒಂದು ದಿವಸ ಎಳ್ಳಕ್ಕೆ ಅಂತ ಹೊರಟರು ಜಾಜಲೆಗಳು. ನೋಡ್ತಾರೆ ತಲೆ ಮೇಲೆ ಗೂಡು ಕಟ್ಟಿಬಿಟ್ಟಿದೆ, ಹಕ್ಕಿ ಗೂಡು ಕಟ್ಟಿಬಿಟ್ಟಿದೆ. ಭಾರಿ ಕರುಣೆ ಬರುತ್ತೆ. ನಾ ಎದ್ದೋಗಿಬಿಟ್ರೆ ಈಗ ಪಾಪ ಅವ್ರ ಸಂಸಾರ ಹಾಳಾಗಿ ಹೋಗುತ್ತೆ ಅಂತ ಮತ್ತೆ ತಪಸ್ ಕಂಟಿನ್ಯೂ ಮಾಡಿಬಿಡ್ತಾರೆ. ಹಾಗೆ ಗೊತ್ತಾಯ್ತು ತುಂಬ ದಿವಸ. ಆಮೇಲೆ ನೋಡ್ತಾರೆ ಸಂಸಾರ ಇನ್ನೂ ದೊಡ್ಡದಾಗಿಬಿಟ್ಟಿದೆ. ಮೊದಲು ಗಂಡ ಹೆಂಡತಿ ಇದ್ದರು, ಸಂಸಾರ ಬೆಳೆದೋಯ್ತು. ಆಗ ಅವರು ಚೆಳಬಾರ್ದು ಮತ್ತೆ ಕಂಟಿನ್ಯೂ ಮಾಡಿಬಿಟ್ರು ಹಾಗೆ. ಆಮೇಲೆ ಸ್ವಲ್ಪ ದಿವಸ ಆದಮೇಲೆ ನೋಡಿದ್ರು ಯಾರೂ ಕಾಣಲಿಲ್ಲ, ಅದ್ರ ಮೇಲೆ ಖಾಲಿ ಇತ್ತದು. ಆಗಲೂ ಹೇಳಲಿಲ್ಲ. ಪಾಪ ಎಲ್ಲೋ ಹೋಗಿರ್ಬೋದು, ಬಂದ ತಕ್ಷಣ ಮನೆಯಲ್ಲಿ ಹರ್ಕೊಬಿಟ್ರೆ ಕಟ್ಟ ಅಂತೇಳಿ ಅಲ್ಲಿಗೂ ಕಾಯ್ತಾರೆ. ಅದು ಇದು ನೋಡಿದರೆ ಬಹುಶಃ ಎಷ್ಟು ಕರುಣೆ ಇರ್ಬೋದು. ಪಕ್ಷಿಗಳು ಯಾರು ಬಡಿಸಿರಲ್ಲ ಅವರು, ಅಷ್ಟು ಮತ್ತೆ ಕಾಯ್ತಾರೆ. ಬಂದುಬಿಡೋದು ಸ್ವಲ್ಪ ದಿವಸಕ್ಕೆ ಅವು. ಹಬ್ಬ ಕಾದಿದ್ದು ಒಳ್ಳೇದಾಯ್ತು ಅನ್ಕೊಂಡ್ರು. ಸ್ವಲ್ಪ ದಿವಸ ಮತ್ತೆ ಕಾಡೋದಿಲ್ಲ, ಒಂದು ಸಲ ಮತ್ತೆ ಕಾಯ್ತಾರೆ. ಎಷ್ಟು ದಿವಸರೂ ಬರೋದಿಲ್ಲ. ಆಗ ಹೇಳ್ತಾರೆ, ಗೊತ್ತಾಯ್ತಾ? ಆಗ ಎದ್ದು ಅವ್ರಿಗೆ ಎಷ್ಟು ಶಕ್ತಿ ಬಂದಿತ್ತು ಅಂತ ಹಾಗೆ ಬೇಲಕ್ಕೆ ಹಾರ್ತಾರೆ. ಅಂಥ ಶಕ್ತಿ ಬಂದುಬಿಟ್ಟಿರುತ್ತೆ. ಆ ಯೋಗ ಸಿದ್ಧಿ ಬಂದುಬಿಟ್ಟಿರುತ್ತೆ. ಸ್ವಲ್ಪ ಅಹಂಕಾರ ಬರುತ್ತೆ, ಆಗ ಅಹಂಕಾರ ಬರುತ್ತೆ. ಓ ಭಾರಿ ಸಿದ್ಧಿ ಬಂತು ಅಂತೇಳಿ ಆಗ ಹೇಳ್ತಾರೆ, ನೋಡು ನಿನಗಿಂತ ಒಬ್ಬ ತುಲಾಧಾರ ವೈಶ್ಯ ಇದ್ದಾರೆ, ನಿನಗಿಂತ ಗ್ರೇಟ್ ಅಂತ ಹೇಳ್ಬಿಡ್ತಾರೆ. ಅದು ಧರ್ಮವ್ಯಾಧರ ಕಥೆ ಇದ್ದಾಗ ಸೇಮ್ ಅವ್ರ ಕಥೆ ಬಂದಾಗ ಆಕೆ ಹೇಳ್ತಾಳಲ್ಲ, ನಿನಗಿಂತ ಮುನಿಗೆ, ನಿನಗಿಂತ ಒಬ್ಬ ಧರ್ಮವ್ಯಾಧ, ಇವನು ಬೇಟೆಗಾರ ಕಟಕ, ಅವನು ಶ್ರೇಷ್ಠ ಅಂತ ಹೇಳ್ತಾರೆ. ಇದೆಲ್ಲ ಹೇಳಿದ್ದೆಲ್ಲ ಪ್ರಾಕ್ಟಿಕಲಾಗಿ ತೋರಿಸ್ತಾರೆ. ಇದು ಕಥೆಗಳಷ್ಟೇ ಅಲ್ಲ, ಪ್ರಾಕ್ಟಿಕಲ್ಲ ನಡೆದಿದೆ. ಹಾಗೆ ಧರ್ಮವ್ಯಾಧರ ಹತ್ರ ಹೋಗಿದ್ದೆಲ್ಲ ಕಥೆ ಕೇಳಿದ್ದಾರೆ. ಅದು ಹತ್ರ ಹೋಗ್ತಾನೆ ಆಯ್ತಾ. ಇದು ಕಾಶಿಯಲ್ಲಿದ್ದಂತೆ, ಕಾಶಿ ಕಥೆ ಇದು. ಅಲ್ಲಿ ಹೋಗ್ತಾನೆ, ಅವರು ಇದು ಮಾಡ್ತಾ ವ್ಯಾಪಾರ ಮಾಡ್ತಾ ಕೂತಿರ್ತಾರೆ. ಇದು ಹೋದ ತಕ್ಷಣ ಅವ್ರು ಅದು ಏನು ಗೊತ್ತಾ, ಹೇಳಿದ್ದು ಯಾರೋ ಅಲ್ಲ, ಪಕ್ಷಿಗಳು, ನಿಮಗಿಂತ ತುಲಾಧಾರ ಶ್ರೇಷ್ಠ ಅಂಥೇಳಿ. ತಕ್ಷಣ ಬಂದು ಅವ್ರು ಕಳಿಸಿದ್ದಕ್ಕೆ ಬಂದರೆ ತಕ್ಷಣ ಕೇಳಿಬಿಡ್ತಾರೆ. ಇಷ್ಟು ಎಲ್ಲ ಇತಿಹಾಸ ಎಲ್ಲ ಹೇಳಿಬಿಡ್ತಾರೆ. ಆಗ ಅವು ನಿಜವಾದ ಗ್ರೇಟ್ ಅಂತ ಅರ್ಥ ಆಗಿಬಿಡುತ್ತೆ. ಈತನ ವಿಷಯ ತನಗೆ ಗೊತ್ತಿಲ್ಲ, ತನ್ನ ವಿಷಯ ಅವ್ರಿಗೆ ಗೊತ್ತಿದ್ರೆ ಏನರ್ಥ? ಒಳ್ಳೆ ಜ್ಞಾನಿ ಅಂತ ಗೊತ್ತಾಯಿತು. ಹಾಗೆಲ್ಲ ಹೇಳ್ತಾರೆ. ಆ ವಿಚಾರ ಮುಂದೆ ಇದು ಯಾತಕ್ಕೆ ಬಂತು ಅಂತಾರೆ, ಬ್ರಾಹ್ಮಣರು ಹಿಡ್ದೆ ಹೋದಾಗ, ಕ್ಷತ್ರಿಯರು ಇಲ್ಲದೆ ಹೋದಾಗ ಏನು ಮಾಡಬೇಕು? ವೈಶ್ಯರ ಕೈಲಿ ಯಾರು ಬಿಡಬಾರದು. ತದಭಾವೇತು ವೈಶ್ಯಾನಾಂ ಶೂದ್ರಸ್ಯ ಪರಮಾಪದಿ. ಅವರೂ ಸಿಗಲಿಲ್ಲ, ಏನು ಮಾಡಬೇಕಾಗ? ಶೂದ್ರನು ಹೇಳ್ಬೋದು ಅಂತೇಳಿ. ಶೂದ್ರನು ಹಿಡಿದು ಏನೂ ತಪ್ಪಿಲ್ಲ. ಅಂದರೆ ಆದರೆ 3 ಜನದ ಅನುಜ್ಞೆ ಇರಬೇಕಾಗ. ಬೇರೆಯವ್ರ ಅಪ್ಪಣೆ ತೊಗೊಂಡೇ ಮಾಡಬೇಕು ಹೊರತು ಬೇರೆ ಇಲ್ಲ. ಇನ್ನೊಬ್ರು ಕ್ಲಾಸ್ ಎಂಗೇಜ್ ಮಾಡಬೇಕಾದ್ರೆ ಪರ್ಮಿಷನ್ ತೊಗೋಬೇಕಾಗತ್ತೆ. ನಂಗೆ ಬೇಕಾಗಿದೆ ಕೊಡಿದರೆ ಕೊಡ್ತಾರೆ. ಹಾಗೆ ನುಗ್ಲಕ್ಕೆ ಬರೋದಿಲ್ಲ. ಎಲ್ಲ ಅನುಮತಿ ತೊಗೊಂಡು ಮಾಡಿ ಇಷ್ಟೆಲ್ಲ ಮುಗೀತು. ಅವರೂ ಇರಲಿಲ್ಲ, ಏನು ಮಾಡಬೇಕು ಅಂತ ಪ್ರಶ್ನೆ. ಈಗ ಯಾರ್ಯಾರೂ ಇಲ್ಲ, ಶೂದ್ರ ಕೂಡ ಇಲ್ಲ. ಒಂದು ಕಾಲ ಬರುತ್ತಾ ಕಲಿಯುಗದಲ್ಲಿ, ಗೌತಮರ ಶಾಪ ಬಂದಾಗಲೇ ಹಾಗೆ ಆಗಿತ್ತು. ಹೇಳೋರು ಇಲ್ಲೇ ಇಲ್ಲ. ಅವಾಗೇನು ಮಾಡಬೇಕು? ನಾವು ಇವರಿಂದ ಕೇಳ್ಬೋದಾ ಅಂತ ಪ್ರಶ್ನೆ ಬಂತು. ಶೂದ್ರನ ಕಥೆ ಮುಗೀತು. ಶೂದ್ರಿಗಿಂತ ಕಡಿಮೆಯವರಿಂದ ಕೇಳಬಾರಂತ ಕೇಳಿದ್ರೆ ಇಲ್ಲ, ಅಂಥ ಪ್ರಸಂಗ ಬರೋದಿಲ್ಲ ಅಂತ ಹೇಳ್ಬಿಟ್ಟು. ಅಂಥ ಪ್ರಸಂಗ ಬರೋದೇ ಇಲ್ಲ. ನೋಡಿ, ವರ್ಣೇಶು ಅಗ್ನೇಶು ಅವರ್ಣಸ್ತು ನಜ್ಞಾನೀಶಾತ್ ಕಥಂಚನ. ಇಂಥ ಸ್ಥಿತಿ ಇದ್ದಾಗ ಜ್ಞಾನ ಪೂರ್ತಿ ಹೋಗಿಬಿಟ್ಟಿದೆ ಅಂತಲೇ ಅರ್ಥ. ಇನ್ನೊಬ್ರು ಹೇಳೋ ವ್ಯಕ್ತಿ ಸಿಗೋದೇ ಇಲ್ಲ. ಅದರಿಂದಾಗಿಯೇ ವರ್ಣಕ್ರಮದಲ್ಲಿ ಉಪದೇಶ ಮಾಡೋ ಅರ್ಹತೆ ಇದೆ. ವರ್ಣಕ್ರಮದೆಲ್ಲ ಯಾವ ವಿದ್ಯೆಗೆ? ಇದು ಬ್ರಹ್ಮವಿದ್ಯೆ ಹೇಳಿದ ಮಾತಿದು, ಬೇರೆ ವಿದ್ಯೆಗಲ್ಲ. ಅರ್ಥ ಆಯ್ತಾ? ಆ ವಿದುರ ನೀತಿ ಎಲ್ಲ ಹೇಳಿದ, ಅದು ಧೃತರಾಷ್ಟ್ರ ಹೇಳಿದ, ಎಲ್ಲ ಒಪ್ಪುತ್ತೆ ಮನಸ್ಸು. ದುರ್ಯೋಧನ ಬಂದ ತಕ್ಷಣ ಮನಸ್ಸು ಚೇಂಜ್ ಆಗಿಬಿಡುತ್ತೆ ಅಂತ ಹೇಳ್ತಾರೆ. ದುಡ್ಡು ನೋಡಿದ ತಕ್ಷಣ ಮೈಂಡ್ ಬದಲಾಗೋದಿಲ್ಲ, ಆ ರೀತಿ ಚೇಂಜ್ ಆಗಿಬಿಡುತ್ತೆ. ಏನು ಮಾಡಲಿ? ಅದಕ್ಕೆ ವಿಷಯನೇ ಬೇಡ, ನಾನು ಬ್ರಹ್ಮೋಪದೇಶ ತತ್ವಜ್ಞಾನ ಉಪದೇಶ ಮಾಡು ಅಂತ ಕೇಳ್ತಾನೆ. ಆಗ ವಿದುರ ಹೇಳ್ತಾನೆ, ನಾನು ಮಾಡಾಗಿಲ್ಲ ಅಂತ ಹೇಳ್ತಾನೆ. ನಾನು ಶೂದ್ರಯೋನೋ ಅಹಂ ಜಾತಃ, ಅವನು ಯಾವ ಅಧಿಕಾರ ಇಲ್ಲ, ಬ್ರಹ್ಮವಿದ್ಯೆ ಹೇಳೋ ಅಧಿಕಾರ ಇಲ್ಲ. ಮತ್ತು ಹೇಳಬೇಕು ಅಂತ ಕೇಳ್ತೀಯಲ್ಲ ಅಂತೇಳಿ ನಾನು ಗುರುಗಳನ್ನ ಕರಿತೇನೆ ಅಂತ ಹೇಳ್ತಾರೆ. ಯಾರು ಬರ್ತಾರಾಗ? ಸನಸ್ಸು ಜಾತರು ಬಂದು ಸನಸ್ಸು ಜಾತಿಯ ಬರುತ್ತೆ. ಅದು ವಿದುರ ದೇವತೆ ಸ್ವತಃ. ಸನಸ್ಸು ಜಾತಿಯ ಮೇಲಿರೋದು ವಿದುರನೇ, ಸ್ವರೂಪದಲ್ಲಿ ಈತನೇ ಶ್ರೇಷ್ಠ. ಆದರೂ ಕೂಡ ಏನು ಮಾಡ್ತಾನೆ? ವರ್ಣಧರ್ಮ ಪಾಲನೆ ಮಾಡಬೇಕು ಅಂಥೇಳಿ ಆತ ಕರೆಸಿ ಅವ್ರ ಕೈ ಹೇಳಿಸ್ತಾನೆ. ಅರ್ಥ ಆಯ್ತಾ?
ಆದ್ದರಿಂದ ಎಂದೂ ಕೂಡ ಎಲ್ಲ ಸ್ಟೆಪ್ ಆಯ್ತು. ಈಗ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಉಳಿದ ಪ್ರಸಂಗ ಬರೋದಿಲ್ಲ ಅಂತ ಹೇಳಿ ಆಯಿತು. ಅಂದರೆ ನೀವೇ ಹೇಳಿ, ಏನು ಅರ್ಥ ನಿಮ್ಮ ಪ್ರಶ್ನೆಗೆ ಈಗ? ಹಾಂ ಹಾಂ ಆಯಿತು, ಮುಂದೆ ಹಾಂ ಮಹಾಭಾರತ ಎಲ್ಲ ಬರ್ತುಬಿಟ್ಟಿದ್ದೀರಿ ಹಾಗಿದ್ರೆ. ಎಲ್ಲ ಬರ್ತೋಗ್ಬಿಟ್ಟಿದೆ. ಉದ್ಯೋಗಪರ ಇದರಲ್ಲೇ ಆಯ್ತಲ್ಲ, ನಿರ್ಣಯದಲ್ಲೇ ಉದ್ಯೋಗಪರ್ವ ಬಂತು. ಉದ್ಯೋಗಪರದಲ್ಲಿ ಬರುತ್ತಾ ಹೇಳಿದ ಸಂಜೆಯನ್ನು ಕಳಿಸಿರ್ತಾನೆ, ಬರ್ತಾನೆ, ಬೈತಾನೆ, ಆಗ ನಿದ್ದೆ ಬರೋದಿಲ್ಲ, ಇದರಲ್ಲಿ ಕರೆದು ಮಾತಾಡ್ತಾರೆ. ಎಲ್ಲ ರಾತ್ರಿ ಪ್ರಸಂಗ ಅದು. ಮಧ್ಯರಾತ್ರಿ ಇಡೀ ರಾತ್ರಿಯಲ್ಲಿ ನಡೆದ ಪ್ರವಚನ ಯುದ್ಧ ರೀತಿಯಲ್ಲಿ ವೈಶಿಷ್ಟ್ಯ ಅಂದರೆ ಗೀತಾ ಯುದ್ಧರಂಗದಲ್ಲಿ ಬಂತು, ಇದು ರಾತ್ರಿ ಹೊತ್ತಲ್ಲಿ ಬಂತು. ನಿದ್ದೆ ಬರಲಿಲ್ಲ ಅದಕ್ಕೆ. ಪ್ರಜಾಗರ ಆದರೆ ಜಾಗರಣೆ, ವಿಧಾನ ಹೇಳೋದು ಅಂತ ಕೇಳೋದು. ನಾನು ನಿದ್ರೆ ಬರ್ತಾಯಿಲ್ಲ ಯಾಕೋ ಅಂತ ಕೇಳ್ತಾನೆ, ಆಗ ಎಲ್ಲ ಹೇಳ್ತಾನೆ. ಅದಿಷ್ಟು ವಿಧಾನ ನೀತಿ. ಆಗ ಕೊನೆಯ ಸ್ಟೇಜಲ್ಲಿ ಇದೆಲ್ಲ ಆಗಲ್ಲ ನನಗೆ, ರಾಜ್ಯ ಗೀಜ ಕೊಳ್ಳೋಕ್ಕೆ ನನಗೆಲ್ಲ ಆಗಲ್ಲ, ಮನಸ್ಸು ಬಂದರೂ ದುರ್ಯೋಧನ ಬಂದರೆ ಹೋಗಿಬಿಡುತ್ತಾ ಅಂತ ಹೇಳ್ತಾನೆ. ಬ್ರಹ್ಮಜ್ಞಾನ ಅಂದರೆ ಎಲ್ಲದೂ ಪರಿಹಾರ ಆಗುತ್ತಲ್ಲ ದೋಷ. ಜ್ಞಾನಾದಿಚ್ಛನ್ ಅಘಕ್ಷಯ ಅಂತ ಹೇಳಿದ ತಕ್ಷಣ ವಿದುರ ಆಗಲಿ ಅಂತ ಹೇಳ್ತಾನೆ. ಆಗಲಿ ಅಂಥೇಳಿ ನಾನು ಹೇಳಬಾರ್ದು, ಆದ್ದರಿಂದ ಗುರುಗಳನ್ನ ಕರೀತಿ ನೆನೆಸ್ಬಾರ್ದು. ನೆನೆಸಿದ ತಕ್ಷಣ ಬರ್ತಾರೋ ಆಶ್ಚರ್ಯ. ಅಲ್ಲಿಗೆ ಬದ್ಧರ ಆ ಹೊತ್ತಿನಲ್ಲಿ ಬಂದು ಉಪದೇಶ ಮಾಡ್ತಾರೆ. ಅದು ಸನಸ್ಸು ಜಾತಿ ಅಂತಾಯ್ತು. ಸೊ ಅದು ಪಾರ್ಟ್ ಎ, ಪಾರ್ಟ್ ಬಿ. ವಿದುರ ನೀತಿ ಒಂದು ಭಾಗ, ಸರಸ್ವತಿ ಬುದ್ಧಿರ ಭಾಗ, ಎರಡು ಬರೋದು ಪ್ರಜಾಗರದಲ್ಲೇ ಬರೋದು. ಆ ಭಾಗದಲ್ಲಿ ಎರಡು ಭಾಗ ಮಾಡ್ತಾರೆ. ಏನು ಅದು ಆಗಿರೋದು ಅದೇ ತಾನೇ. ಈಗ ಕೆಲವು ಪುಸ್ತಕ ತೆಗೆದು ಇನ್ನೂ ಶುರು ಮಾಡಿ ಆಗಲಿ ಮರಿಬಿಟ್ಟಿರ್ತಾರೆ. ಆಗಲಿ ಯಾವ ಸ್ಲೀಪಿಂಗ್ ಟ್ಯಾಬ್ಲೆಟ್ ಫಾಸ್ಟಾಗಿ ವರ್ಕ್ ಮಾಡಲ್ಲ, ಅನಸ್ತೇಸಿಯಾ ಕೊಟ್ಟರು ಸ್ವಲ್ಪ ಟೈಮ್ ಬೇಕು. ಇವರು ಆಗಲೇ ಮರಿಬಿಟ್ಟಿರ್ತಾರೆ. ಅಷ್ಟು ಸರ್ ಭಾಳ ಆಶ್ಚರ್ಯ. ಅದು ಅಷ್ಟಾರು ಮಾಡ್ಬೋದು ಕೊನೆ ಪಕ್ಷ. ಏನೂ ಮಾಡೋದಕ್ಕಿಂತ ಅಷ್ಟಾರು ವಾಸಿ. ಏನೋ ತೋಡು ಆರೋಗ್ಯ ಕೆಡಿಸ್ಕೊಳ್ಳೋದಕ್ಕಿಂತ ಇದು ಎಷ್ಟೋ ವಾಸಿ. ಜ್ಞಾಪನಂ ಕ್ಷತ್ರಿಯಾಣಾಂಚ ಧರ್ಮೋ ವಿಪ್ರಾಭ್ಯನುಜ್ಞೇಯ ತದಭಾವೇತು ವೈಶ್ಯ. ಇವೆಲ್ಲ ತಕ್ಷಣ ಓದಿದ್ರೆ ಗೊತ್ತಾಗಲ್ಲ, ಮತ್ತೆ ಮತ್ತೆ ರಿಪೀಟೆಡ್ಲಿ ಓದಬೇಕು. ಟೆಕ್ಸ್ಟ್ ಬುಕ್ ಸಿಂಪಲ್ಲೇ ಇರುತ್ತೆ, ಓದ್ತಾ ಓದಂತೆ ಗಟ್ಟಿಯಾಗುತ್ತೆ ವಿಷಯ. ಆಗದು ಈ ಅಧ್ಯಾಯ ಪೂರ್ತಿ ಹಾಗೇ ಇರೋದು. ತದಭಾವೇತು ವೈಶ್ಯಾನಾಂ ಶೂದ್ರಸ್ಯ ಪರಮಾಪದಿ ವರ್ಣೇಶು ಅಗ್ನೇಶು ಅವರ್ಣಸ್ತು ನ ಜ್ಞಾನಿ ಸ್ಯಾತ್ ಕಥಂಚನ ಇತಿ ಶ್ರುತೇಹೇ. ಇದು ಯಾರ್ದೋ ಮಾತಲ್ಲ, ವೇದವಾಕ್ಯನೇ ಆಗಿದೆ ಅಂಥೇಳಿದ್ರು. ಅವರ್ಣಸ್ಯ ಜ್ಞಾಪನ ಪ್ರಾಪ್ತಿರೇವ ನ. ವರ್ಣದಲ್ಲಿ ವರ್ಣಬಾಹ್ಯನಿಗೆ ಎಂದೂ ಕೂಡ ಏನು ಬರೋದಿಲ್ಲ, ಉಪದೇಶ ಮಾಡೋ ಪ್ರಸಂಗ ಬರೋದೇ ಇಲ್ಲ ಅಂತ ಹೇಳ್ಬಿಟ್ಟು. ಅವನಿಗೆ ಜ್ಞಾನವೂ ಬರೋಗಿಲ್ಲ, ಪ್ರಸಕ್ತಿಯೂ ಬರೋದಿಲ್ಲ. ಆದ್ದರಿಂದ ರೂಲ್ಡ್ ಔಟ್ ಅಂತ ಅರ್ಥ. ಇಷ್ಟು ಹೇಳಿ ಜ್ಞೇಯಂ ಸರ್ವಂ ತ್ರಿವರ್ಣಸ್ಥೈ ಸ್ತ್ರೀಭಿರ್ವೇದಾನ್ವಿನಾಖಿಲಂ ಸ್ವೀಯ ಪುಣ್ಯೇತಿ ಸ್ತ್ರೀಣಾಂ ಸ್ವದಾರ ನೀತಿರ್ನೃಣಾಂ. ಜ್ಞೇಯಂ ಸರ್ವಂ ತ್ರಿವರ್ಣಸ್ಥೈ ಸ್ತ್ರೀಭಿ. ಇದಿಷ್ಟು ಕೂಡ ಯಾರು ಏನು ಓದ್ಬೋದು ಮುಂದಿನ ಪ್ರಶ್ನೆ. ಅಧ್ಯಯನ ಯಾರು ಮಾಡ್ಬೋದು, ಹೇಳೋದು ಯಾರು ಅಂತ ಆಯ್ತು. ಈಗ ಯಾರು ಕೇಳ್ಬೋದು ಅಂದರೆ ಸ್ತ್ರೀಭಿ ತ್ರಿವರ್ಣಸ್ಥೈ ಸ್ತ್ರೀಭಿ. ಮೂರು ವರ್ಣದ ಸ್ತ್ರೀಯರುಗಳಿಂದ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಈ ವಂಶದ ಸ್ತ್ರೀಯರುಗಳಿಂದ ವೇದಾನ್ವಿನ, ವೇದಗಳನ್ನು ಬಿಟ್ಟು ಉಳಿದೆಲ್ಲ ತಿಳ್ಕೊಬೋದು. ಅಂದರೆ ಪ್ರವಚನಾದಿಗಳನ್ನ ಕೇಳ್ಬೋದು. ಅರ್ಥ ಆಯ್ತಾ? ಪ್ರವಚನಾದಿಗಳನ್ನ ಸ್ತ್ರೀಯರೂ ಕೇಳ್ಬೋದು, ಅಂದಮೇಲೆ ಉಳಿದ ಪುರುಷರು ಕೇಳ್ಬೋದು. ಕೈಮುತ್ತೆ ಸಿದ್ಧ ಇವರೇ ಕೇಳ್ಬೋದು, ಅಂದಮೇಲೆ ಎಲ್ಲರೂ ಕೇಳ್ಬೋದು. ಅಖಿಲಮ್ಮ ವೇದನ ಬಿಟ್ಟುಬಿಟ್ರೆ ಉಳಿದೆಲ್ಲನೂ ಕೇಳಬಹುದು ಅಂತ ಅರ್ಥ. ಮಹಾಭಾರತ, ರಾಮಾಯಣ ಎಲ್ಲ ಕೇಳ್ಬೋದು. ಸ್ವೀಯ ಪುಣ್ಯೇತಿ ಸ್ತ್ರೀಣಾಂ, ಇದು ಹೆಂಗಸರು ಎಷ್ಟು ಓದ್ಬೋದು ಅಂತ ಹೇಳೋದಕ್ಕೆ ಅವಕಾಶ ಇದೆ. ಬೇರೆ ಕಡೆ ಏನಂತ ಬಂದಿದೆ, ಸ್ತ್ರೀ ಶೂದ್ರ ಬ್ರಹ್ಮಬಂಧೂನಾಂ ತ್ರಯೀನ ಶ್ರುತಿಗೋಚರ. ಸ್ತ್ರೀಯರಿಗೆ, ಶೂದ್ರರಿಗೆ, ಬ್ರಹ್ಮಬಂಧುಗಳಿಗೆ ವೇದಾಧಿಕಾರ ಇಲ್ಲ ಅಂತ ಹೇಳಿದರು. ಇನ್ನೂ ಇದು ಅದನ್ನು ಕ್ಲಾರಿಫೈ ಮಾಡ್ತಾರೆ. ತ್ರಿಭಿ ಸ್ತ್ರೀಭಿ ವೇದಾನ್ವಿನ ಅಖಿಲಂ. ವೇದಾಧ್ಯಯನ ಒಂದು ಬಿಟ್ಟರೆ ಉಳಿದ ಅವಕಾಶ ಮೂರು ವರ್ಣದ ಸ್ತ್ರೀಯರಿಗೂ ಇದೆ. ಇನ್ನೊಂದು ಆಚಾರ ವಿಚಾರ ಕಾಂಡಕ್ಟ್ ಬಗ್ಗೆ ಪ್ರಶ್ನೆ ಬಂದರೆ ಸ್ವೀಯ ಪುಣ್ಯೇತಿ ಸ್ತ್ರೀಣಾಂ ಸ್ವದಾರ ನೇತೇಂದ್ರೋಣಾಂ. ವೆರಿ ಇಂಪಾರ್ಟೆಂಟ್ ಇದು. ಸ್ತ್ರೀ ಪುರುಷರು ಇಬ್ಬರಲ್ಲೂ ಕೂಡ ಏನಿರಬೇಕು, ಧಾರ್ಮಿಕವಾದ ಜೀವನ ಇರಬೇಕು. ಇವತ್ತು ಜನ ಏನು ತಿಳ್ಕೊಂಡ್ಬಿಟ್ರು, ಪುರುಷರು ಏನು ಮಾಡಿದರೆ ನಡೀತದೆ, ಹೆಂಗಸರಿ ಮಾತ್ರ ಧರ್ಮ ಅಂತ ಹೇಳ್ತಾರೆ. ಆಚಾರ ಹೇಳ್ತಾರೆ, ಆಗಲ್ಲ ಅಂತ ಹೇಳ್ತಾರೆ. ಇಬ್ಬರಿಗೂ ಬೈಂಡಿಂಗ್ ಅದು. ಸ್ವದಾರ ನಿಯತಿ ನೃಣಾಂ. ಪುರುಷರು ಸ್ವದಾರ ನಿಯತಿ, ಅವನ ಧರ್ಮಪತ್ನಿಯ ಹೊರತು ಬೇರೆ ಕಡೆ ಮನಸ್ಸು ಸಾಕಬಾರ್ದು. ಅದೇ ರೀತಿ ಸ್ತ್ರೀಯರು ಕೂಡ ಸ್ವೀಯ ಪುಣ್ಯೇತಿ. ಹಾಗೆ ಇವ್ರ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ನಮಗೇನಿಲ್ವ ಅಂತ ಕೇಳ್ತಾರಲ್ಲ, ಆಚಾರ ಹೇಳಿ ಸ್ಪಷ್ಟ ಹೇಳ್ಬಿಟ್ಟಿದ್ದಾರೆ. ಆದ್ದರಿಂದ ಹೇಳದೇ ಇದ್ದವರು ಪ್ರಶ್ನೆ ಮಾಡಿ, ಆಚಾರ್ಯರು ಪ್ರಶ್ನೆ ಮಾಡೋಂಗಿಲ್ಲ. ಯಾತಕ್ಕೆ? ಅವ್ರು ಹೇಳಿ ಆಯಿತು. ಇಬ್ಬರು ಕೂಡ ಲಾಯಲ್ ಆಗಿರಬೇಕು ಅಂತ ಹೇಳಿದ ಮೇಲೆ ಯಾರಿಗೆ ಎಕ್ಸೆಪ್ಷನ್ ಕೊಡಲಿಲ್ಲ.
ಧರ್ಮೋ ಗುಣೋತ್ತಮಾನಾಂತು ಸ್ಮೃತ್ಯೈವಾಂಧಂತಮೋ ವ್ರಜೇತ್ ಗುಣ ಸರ್ವಸ್ವ ನಿಶ್ಯಾದುತ್ತರೋತ್ತರತೋತ್ರ ಚ. ಮತ್ತು ದೊಡ್ಡ ದೋಷವನ್ನು ಹೇಳ್ತಾರೆ. ಧರ್ಮೋ ಗುಣೋತ್ತಮಾನಾಂತು ಸ್ಮೃತ್ಯೈವ ಅಂಧಂತಮಃ ವ್ರಜೇತ್. ಗುಣೋತ್ತಮ ಸ್ತ್ರೀಯರನ್ನು ಕೆಟ್ಟ ದೃಷ್ಟಿಯಿಂದ ನೆನೆಸಿಕೊಂಡರೂ ಕೂಡ ಅಂಧಂತಮಸ್ಸೆ ಆಗುತ್ತೆ. ಸಣ್ಣ ಪುಟ್ಟ ಶಿಕ್ಷೆ ಇಲ್ಲ. ಯಾವ ಶಿಕ್ಷೆ ಅದಕ್ಕೆ? ಅಂಧಂತಮಸ್ಸೆ ಆಗುತ್ತೆ. ಗುಣಸರ್ವಸ್ವ ಹಾನಿ ಸ್ಯಾತ್. ಅಷ್ಟೇ ಅಲ್ಲ, ಅವನಿದ್ದು ಗುಣಗಳೆಲ್ಲ ಹೋಗಿಬಿಡತ್ತೆ ಅಂತ ಹೇಳ್ತಾರೆ. ಎಲ್ಲ ಗುಣಗಳು ನಾಶವಾಗುತ್ತೆ. ಇಲ್ಲಿ ಅಂಧಂತಮಸ್ಸೆ ಹೋಗ್ತಾನೆ. ಮುಂದೆ ಉತ್ತರೋತ್ತರತೋ ಅತ್ರಚ, ಅದು ಕೂಡ ಸೋತ್ತಮತ್ವ ಜಾಸ್ತಿ ಆಗ್ತಾ ಹೋದಂತೆ ಇವನು ಪಾಪದ ಪ್ರಮಾಣ ಜಾಸ್ತಿ ಆಗುತ್ತೆ. ಆದ್ದರಿಂದ ಎಂದೂ ಕೂಡ ವಿಶೇಷ ಇರಬೇಕು. ಅಧೋ ಅಧೋ ಅಧಿಕ ದೋಷ ಸ್ಯಾತ್ ಸ್ತ್ರೀಣಾಂ ಅನ್ಯತ್ರ ಮಧ್ಯತಃ. ಅಧೋಧೋ ಅಧಿಕ ದೋಷ ಸ್ಯಾತ್. ಉತ್ತಮ ಸ್ತ್ರೀಯರಾದಾಗ ಪಾಪ ಹೆಚ್ಚುತ್ತಾ ಹೋಗುತ್ತೆ. ಕಡಿಮೆ ಉತ್ತಮ ಸ್ತ್ರೀಯರು ಅಂದ್ರೇನು? ಗುಣದಲ್ಲಿ, ವರ್ಣದಲ್ಲಿ ಕಡಿಮೆ ಆಗಿದ್ದಾಗ ಆಗಲೂ ಪಾಪ ತಪ್ಪೋದಿಲ್ಲ. ಎರಡು ಕಡೆಯೂ ಪಾಪ ಹೆಚ್ಚು. ಉಚ್ಚರಾಗಿದ್ದರೂ ಪಾಪ, ನೀಚರಾಗಿದ್ದರೂ ಪಾಪ. ಅಧಿಕ ದೋಷ ಸ್ಯಾತ್, ಭಾರಿ ಪಾಪ ಬರುತ್ತೆ. ಸ್ತ್ರೀಣಾಂ ಅನ್ಯತ್ರ ಮಧ್ಯತಃ. ಸ್ತ್ರೀಯರಿಗೆ ಇದು ಉಲ್ಟಾ ಪಲ್ಟ. ಯಾವ ರೀತಿ ಅಂದರೆ ಉತ್ತಮ ಗುಣದವನಾದಾಗ ದೋಷ ಇಲ್ಲ. ಭಾರಿ ಉತ್ತಮನಾದರೆ ದೋಷನೇ. ದೇವತೆಗಳು ಅಹಲ್ಯ ಇದ್ದಾಳೆ, ರುದ್ರದೇವರಿದ್ದಾರೆ. ಅಹಲ್ಯ ದೋಷ ಬರಲೇ ಇಲ್ಲ. ಅದು ವಿಶೇಷ. ಆದರೆ ಪುರುಷರಿಗೆ ಆ ಎಕ್ಸಂಪ್ಷನ್ ಇಲ್ಲ. ವೇದಾಪಿ ಉತ್ತಮ ಸ್ತ್ರೀಭಿ ಕೃಷ್ಣಾದ್ಯಾಭಿರಿವಾಖಿಲಾ. ಇದಿಷ್ಟು ಕಾಂಡಕ್ಟ್ ಬಗ್ಗೆ ಹೇಳಿದ ಮಾತು. ಕಾಂಡಕ್ಟ್ ಬಗ್ಗೆ ಇಷ್ಟು ಹೇಳಿದ್ದರಿಂದ ಎಲ್ಲರೂ ದುರ್ಯೋಧನಾದಿಗಳು ಮಾಡಿದ ತಪ್ಪು ಎಷ್ಟೊತ್ತು ಗೊತ್ತಾಗುತ್ತೆ. ರಾವಣ ಮಾಡಿದ ತಪ್ಪು, ದುರ್ಯೋಧನಾದಿಗಳು ಮಾಡಿದ ತಪ್ಪು ಎಂಥ ತಪ್ಪದು? ಅಂಧಂತಮಸ್ಸಿಗೆ ಕಾರಣವಾಗೋ ತಪ್ಪು. ಅಂಥ ತಪ್ಪನ್ನು ಯಾರು ಮಾಡೋದಿಲ್ಲ? ಸಜ್ಜನರು ಮಾಡೋದೇ ಇಲ್ಲ ಅಂತ. ಇದು ಬಹಳ ಮುಖ್ಯವಾದ ಅಂಶ. ವೇದಾಪಿ ಉತ್ತಮ ಸ್ತ್ರೀಭಿ. ಈಗ ವೇದದ ವಿಚಾರದ ಬಗ್ಗೆ ಒಂದು ಎಕ್ಸೆಪ್ಷನ್. ವೇದಾಪಿ ಉತ್ತಮ ಸ್ತ್ರೀಭಿ ಕೃಷ್ಣಾದ್ಯಾಭಿರಿವಾಖಿಲಾ. ಸ್ತ್ರೀಯರಿಗೆ ವೇದಾಧಿಕಾರ ಇಲ್ಲ ಅಂತ ಹೇಳಿದರು. ಒಂದು ಅಪವಾದ ಇದೆ, ಎಕ್ಸೆಪ್ಷನ್ ಇದೆ. ಉತ್ತಮ ಸ್ತ್ರೀಯರಾದರೆ ಕೇಳಬಹುದು. ಇದನ್ನು ಯಾರೂ ಗಮನಿಸಿಲ್ಲ. ಅರ್ಥ ಆಯ್ತಾ? ನಮ್ಮಲ್ಲಿ ಏನು ಸಾಮಾನ್ಯ ಏನಂತ ಬ್ಯಾನ್ ಆಗಿದೆ? ಹೆಂಗಸರು ಓದಲೇಬಾರ್ದು ಅಂತಾಗಿದೆ. ಅದರ ಆಚಾರ ಹಾಗೆ ಹೇಳಿಲ್ಲ. ಏನಂತ ಹೇಳಿ, ಉತ್ತಮ ಸ್ತ್ರೀಯರಾಗಿದ್ದರೆ ಓದಬಹುದು ಅಂತ ಹೇಳಿಬಿಟ್ಟು. ಉತ್ತಮ ಸ್ತ್ರೀಯರಾಗಿದ್ದರೆ ವೇದಾಧ್ಯಯನವನ್ನು ಮಾಡಬಹುದು. ಎಕ್ಸಾಂಪಲ್ ಕೊಟ್ಟರು. ಇವತ್ತು ನಾವು ಸರಸ್ವತಿ ಭಾರತ ಎಕ್ಸಾಂಪಲ್ ಕೊಟ್ಟು ದೇವತಾ ಸ್ತ್ರೀಯರಾಗ್ತಾರೆ. ಆದರೆ ಕೃಷ್ಣಾದ್ಯಾಭಿ, ದ್ರೌಪದಿ ದೇವಿ ಇಲ್ಲಿ ಅವತಾರ ಮಾಡಿರೋದು ಎಲ್ಲಿ? ಈಗ ಮನುಷ್ಯ ಯೋನಿಯಲ್ಲಿ. ಆದಮೇಲೆ ಆಲ್ ಪ್ರಾಕ್ಟಿಕಲ್ ಪರ್ಪಸಸ್ ಏನಿದ್ದಾಗ ಲೆಕ್ಕ ಅವರೀಗ? ಮನುಷ್ಯ ಸ್ತ್ರೀ ಇದ್ದಾಗ ಲೆಕ್ಕ. ಆದರೆ ಅವ್ರು ಓದಿದ್ದಾರೆ. ಆ ರೀತಿ ಓದ್ಬೋದು ಅಂತ ಹೇಳ್ತಾರೆ. ಮೂಲ ರೂಪದಲ್ಲಿ ಓದೋದಂತೂ ನಿಶ್ಚಿತ. ಆ ಬಗ್ಗೆ ಯೋಚನೆ. ವೇದಾಭಿಮಾನ ದೇವತೆಗಳಂತೆ ಮೇಲಿದ್ದಾರೆ ಅವರು, ಪ್ರಶ್ನೆ ಇಲ್ಲ. ಅವ್ರ ಅವತಾರದಲ್ಲೂ ಕೂಡ ಏನು ಮಾಡ್ಬೋದು? ಅವರು ಮನುಷ್ಯರಾಗಿ ಹುಟ್ಟಿದಾಗಲೂ ಕೂಡ ವೇದಾಧ್ಯಯನ ಮಾಡಬಹುದು. ದ್ರೌಪದಿ ವೇದಾಧ್ಯಯನ ಮಾಡಿದರೆ ಮಹಾಭಾರತ ಹೇಳುತ್ತೆ. ಗೊತ್ತಾಯ್ತಾ? ಆಚಾರ್ಯ ಹೇಳಿದ ಮಾತಿ ಕೆಲವು ವಾಕ್ಯಗಳು ಕೊಟ್ಟಿದೆ. ಬ್ರಹ್ಮವಾದಿನಿ ಅಂತ ಕರೀತಾರೆ ದ್ರೌಪದಿಯನ್ನು. ಧರ್ಮರಾಜ ಮತ್ತು ಸಾಮಾನ್ಯ ರೆಫರ್ ಮಾಡಬೇಕಾದ್ರೆ ಬ್ರಹ್ಮವಾದಿನಿ ಅಂತ ಕರೀತಾರೆ. ಬ್ರಹ್ಮವಾದಿನಿ ಅಂದರೆ ಏನು? ಬ್ರಹ್ಮ ಅಂದರೆ ವೇದ. ವೇದ ವಿಚಾರದಲ್ಲಿ ಚರ್ಚೆ ಮಾಡ್ತಕ್ಕಂಥ ಸಾಮರ್ಥ್ಯ ಇರೋರು ಅಂತ ಹೇಳಿದ ಮೇಲೆ ಅವರು ವೇದಾಧಿಕಾರಿ ಪ್ರೂವ್ ಆಯ್ತಾರೆ. ನಮ್ಮಲ್ಲಿ ಪ್ರಾಕ್ಟಿಕಲ್ಲಿ ಬರಲಿಲ್ಲ ಅದು. ಇವತ್ತು ಆಶ್ಚರ್ಯ ಅಂದರೆ ಒಬ್ಬರಲ್ಲೂ ಅಂತ ಎಕ್ಸೆಪ್ಷನ್ ಕಾಡಲೇ ಇಲ್ಲ. ಅದು ಎರಡು ಕಾರಣ. ಇದ್ದವರು ಬೆಳಕೆ ಬರಲಿಲ್ಲ, ಉಳಿದವ್ರಿಗೆ ಅನುಸರಣೆ ಮಾಡಲಿಲ್ಲ. ಎರಡು ರೀತಿ ಆಗಿದೆ ಅದರೊಳಗೆ. ಈ ಬೇರೆ ಸಚ್ಚುದ್ಧರಾಗಿರೋ ಎಷ್ಟೋ ಕನಕದಾಸನ ಎಕ್ಸಾಂಪಲ್ ಗೊತ್ತಿದ್ದಾರೆ ಸರಿ, ಉಳಿದವರಾಗಿಲ್ಲ ಅಂತ ಏನೂ ಅಲ್ಲ. ಎಷ್ಟೋ ಕಡೆ ನಾವು ಮಾನವೀಯ ಕಡೆ ಹೋಗಿಬಿಟ್ರೆ ಎಲ್ಲ ಜಾತಿಯವರು ಏಕಾಸ್ತಿ ನಿರಾಹಾರ ಮಾಡ್ತಾರೆ. ಭಾಳಷ್ಟು ಜನಕ್ಕೆ ಹರಿಕತಾಂಸಾರ ಬಾಯ್ಪಾಠ ಅವ್ರಿಗೆ, ಭಾಳಷ್ಟು ಜನಗಳಿಗೆ. ಯಾವುದೋ ಒಂದು ಊರಿದೆ ಅಂತೆ, ನಾನು ನೋಡಿಲ್ಲ ಅದನ್ನು. ಆ ಊರಲ್ಲಿರೋ ಎಲ್ಲ ಜಾತಿಯವರು ಏಕಾಶಿಪವಾಸ ಮಾಡ್ತಾರೆ. ಎಲ್ಲ ಜಾತಿಯವರು ಅಷ್ಟರ ಮಟ್ಟಿಗೆ. ಎಷ್ಟೋ ಕಡೆ ಗುಜರಾತ್ ಆ ಕಡೆಗೆ ಹೋದರೆ ಹೋಟೆಲ್ಗಳಲ್ಲಿ ಕಾಲಕ್ಕೆ ವ್ರತ ಅಡುಗೆ ಮಾಡ್ತಾರೆ. ಹೋಟೆಲ್ನಲ್ಲೇ. ಅರ್ಥ ಆಯ್ತಾರೆ ವ್ರತ ಮಾಡ್ತಾರೆ. ಅದು ಭಾಳ ಆಶ್ಚರ್ಯ. ಅದು ಆ ಥರ ಕೆಲವು ಅಂಥ ಒಂದು ಸಂಪ್ರದಾಯ ಇಟ್ಕೊಂಡಿದ್ದಾರೆ. ಕೆಲವು ನಮಗೆ ಗೊತ್ತಾಗಲ್ಲ ಅಷ್ಟೇ. ಆಳವಾಗಿ ನೋಡಿದಾಗ ಅಂಥವೆಲ್ಲ ಗೊತ್ತಾಗತ್ತೆ. ಗುರುಗಳು ಯಾರು? ಗಂಡನೇ ಗುರು. ಹೆಂಗಸರಿಗೆ ಮೊದಲ ಗುರು ಯಾರು ಅಂದರೆ ಗಂಡನೇ. ಪತಿರೇವ ಗುರು ಸ್ತ್ರೀಣ. ಅವ್ರು ಯಾರು? ಸಾಕ್ಷಾತ್ ಭೀಮಸೇನ ದೇವರು. ಅವರಿಗಿಂತ ಇನ್ನೊಬ್ಬ ವೇದಾಧಿಕಾರಿ ಇಲ್ಲೇ ಇಲ್ಲ. ಹೈಯೆಸ್ಟು. ಇವು ಸ್ತ್ರೀಯರಲ್ಲಿ ಇವ್ರು ನಂಬರ್ 1, ಪುರುಷರಲ್ಲಿ ಅವ್ರು ನಂಬರ್ 1. ಅದು ಇನ್ನೆಲ್ಲಿ ಹೋಗಬೇಕಾಗಿದೆ, ಬೇರೆ ಪ್ರಸಂಗನೇ ಇಲ್ಲ. ದಿವ್ಯೋ ಮುನಿಸ್ತ್ರೀಯಶ್ಚೈವ ನರಾದಿ ಕುಲಜಾ ಅಪಿ. ಉಳಿದ ಸ್ತ್ರೀಯರಿಗೆ ಹೇಳಿದ್ದಾರೆ, ಏನು ತಿಳ್ಕೊ, ಕೇಳೋದಕ್ಕೆ ಅಧಿಕಾರ ಇದೆ, ಮಂತ್ರಾಧಿಕಾರವೂ ಇದೆ. ಎಲ್ಲ ಮಂತ್ರ ಕಲಿಬಾರದು. ಕೃಷ್ಣ ಮಂತ್ರ ಇತ್ಯಾದಿ ಮಂತ್ರಕ್ಕೆ ಅಧಿಕಾರ ಇದೆ. ಸಂಸ್ಕೃತಿಗೆ ಅಧಿಕಾರ ಇಲ್ಲ ಅಂತ ಹೇಳಿಲ್ಲ. ಭಾಳ ಇಂಪಾರ್ಟೆಂಟ್ ಅಂದರೆ ಸಂಸ್ಕೃತನೇ ಓದಬಾರದು ಅಂತ ಮಾಡಿಬಿಟ್ಟಿದ್ದಾರೆ. ಅದನ್ನು ಎಲ್ಲೂ ಹೇಳಿಲ್ಲ. ವೇದಾದಿಗಳನ್ನು ಓದಬಾರದು ಅಂತ ಹೇಳಿದರೆ, ಅಧ್ಯಯನ ಮಾಡಬಾರ್ದು ಅಂತ ಹೇಳಿದರೆ ಹೊರತು ಈ ಸಂಸ್ಕೃತ ಕಾವ್ಯ ನಾಟಕ ಓದೋದಕ್ಕೆ ಯಾವ ಬ್ಯಾನೂ ಇಲ್ಲ. ಆದರೆ ಅದು ಪೂರ್ತಿ ಬಿಟ್ಟು ಹೋಗ್ಬಿಟ್ಟಿದೆ. ಎಷ್ಟು ಬಿಟ್ಟು ಹೋಗಿರ್ತಾರೆ ನಿಮಗೆ ಆಶ್ಚರ್ಯ. ನಮ್ಮ ಇದು ಬಿಟ್ಟುಬಿಡಿ ಈಗಿನ ಕಾಲದ್ದು.
ಕಾಳಿದಾಸಾದಿ ಕವಿಗಳು ನಾಟಕ ಬರೀಬೇಕಾದ್ರೆ ಹೆಂಗಸರು ಪಾತ್ರ. ಶಕುಂತಲ ನಾಯಕಿ ಆಕೆ, ಅವಿಗ್ಲಾರ ಶಾಖದ ನಾಯಕಿ ಯಾರು ಶಕುಂತಲ. ಆಕೆ ಸಂಸ್ಕೃತ ಮಾತಾಡೋದಿಲ್ಲ. ಯಾವುದ್ರಲ್ಲಿ ಮಾತಾಡಬೇಕು? ಪ್ರಾಕೃತ ಭಾಷೆಯಲ್ಲಿ ಮಾತಾಡಬೇಕು. ಈ ಥರ ಇದೆ ಸಂಸ್ಕೃತ. ಯಾವ ನಾಟಕದಲ್ಲೂ ಕೂಡ ಹೆಂಗಸರು ಸಂಸ್ಕೃತದಲ್ಲೇ ಮಾತಾಡೋದಿಲ್ಲ. ಅಂದರೆ ಆ ಥರದ ಅತಿರೇಕಕ್ಕೆ ಹೋಗಿದೆ. ಶಾಸ್ತ್ರ ಹಾಗೆ ಹೇಳಿಲ್ಲ. ಸಂಸ್ಕೃತ ಕರೀಲಿಕ್ಕೆ, ಲ್ಯಾಂಗ್ವೇಜಾಗಿ ಕರೀಲಿಕ್ಕೆ ಯಾವ ಬ್ಯಾನೂ ಇಲ್ಲ. ಆಚೆ ಸ್ಪಷ್ಟ ಹೇಳಿದರು, ವೇದಗಳನ್ನು ಬಿಟ್ಟು ಅಂತ ಹೇಳಿದ್ದರಿಂದ ಇದಕ್ಕೆ ಬ್ಯಾನ್ ಇಲ್ಲ. ಕೆಲವು ವಿಶೇಷವಾಗಿ ವೇದ ತುಲ್ಯ ಅಂತ ಹೆಸರಿರುತ್ತೆ, ಈಕ್ವಲೆಂಟ್ ಟು ವೇದಾಸ್, ಅದನ್ನು ಓದೋದಿಲ್ಲ ಅಷ್ಟೇ ಹೊರತು ಉಳಿದಂತೆ ಓದಬಹುದು. ಇವತ್ತು ಒಂದು ಸಂಸ್ಕೃತನೇ ಕಲಿಬಾರ್ದು, ಯಾವ ಸ್ತೋತ್ರನೂ ಹೇಳಬಾರ್ದು, ಆ ರೀತಿ ಮಾಡಿಬಿಟ್ಟಿದ್ದಾರೆ. ಉತ್ತಿಷ್ಟೋ ಅದನ್ನು ಹೇಳಬಾರ್ದು. ಆ ರೀತಿ ಫಾಲೋ ಮಾಡಿದರೆ ತಪ್ಪದು, ಶಾಸ್ತ್ರ ಹೇಳಿಲ್ಲ ಆ ರೀತಿ. ಇವಾಗ ಸ್ನಾನ ಮಾಡಿದ್ರೆ ಗಂಗಾ ಗಂಗೇತಿ ಹೇಳಲೇಬೇಕು. ಹೆಂಗಸರು ಗಂಡಸರು ವ್ಯತ್ಯಾಸ ಇಲ್ಲ ಅದಕ್ಕೆಲ್ಲ ಕೂಡ. ಅಂಥ ಮಂತ್ರ ಹೇಳಿದ್ರೆ ಶುದ್ಧ ಮಡಿಗೆ ಬರೋದಿಲ್ಲ, ಹಾಗಾಗುತ್ತೆ. ಅದು ತಪ್ಪೇ. ಆ ಥರ ಪ್ರಾಕ್ಟೀಸ್ ಯಾರು ಮಾಡಿದರೆ ತಪ್ಪದು. ದೇವ್ಯೋ ಮುನಿಸ್ತ್ರೀಯಶ್ಚೈವ. ಯಾರು? ಗೋಪಿಗೀತಾ. ಹೌದು, ಸಂಸ್ಕೃತದಲ್ಲೇ ತಾನು ಹೇಳಿದ್ದು. ಮತ್ತು ಅವರೇ ಹೇಳಿದ ಮೇಲೆ ಇವರು ಹೇಳಿದ ಗತಿ ಏನು? ಹೇಳಿದವರೇ ಹೆಂಗಸರು. ಆಕೆ ಅದು ಬೇರೆ, ಹೆಂಗಸರು ಹೇಳಿದ್ದಲ್ಲ ಅದು. ಹೆಂಗಸರು ಹೇಳಿದ್ದಲ್ಲ ತಾನೆ. ಗೋಪಿಗೀತೆ ಪ್ರಶ್ನೆ ಬರಲ್ಲ. ಯಾಕೆ? ಹೇಳಿದ್ದೇ ಹೆಂಗಸರು ಅಂದಮೇಲೆ ಇನ್ಯಾರು ಹೇಳಬೇಕಾಗಿತ್ತು. ಸಂಸ್ಕೃತ ಕರೀದೆ ಹೋದರೆ ಎಷ್ಟು ಅಪಾಯ ಆಗುತ್ತೆ ಅನ್ನೋದಕ್ಕೆ ಸಾಕ್ಷಿ. ಅದರಿಂದ ಏನಾಯಿತು ಅಂದರೆ ಪೂರ್ತಿ ಇವರಿಗೆ ಅನುಸಂಧಾನ ತಪ್ಪು ಹೋಗಿಬಿಡ್ತು. ಬರೀ ಅಡುಗೆ ಮಾಡಲಿಕ್ಕೆ ಅಂತ ಬಂದಾಯಿತು. ಅವರು ಹಾಗೆ ತಿಳ್ಕೊಂಡ್ರು, ಇವರು ಹಾಗೆ ತಿಳ್ಕೊಂಡ್ರು. ಹಾಗೆ ಮಾಡಬಾರ್ದಾಗಿತ್ತು. ಮಾಡಿದರೆ ಎಜುಕೇಷನ್ ಬರ್ತಿತ್ತು. ಮನೆಗಳಲ್ಲಿ ಧರ್ಮ ಹೋಗ್ತಿರಲಿಲ್ಲ. ಮನೇಲಿ ಇಷ್ಟು ಫಾಸ್ಟಾಗಿ ಧರ್ಮ ಹೋಗೋ ಪ್ರಸಂಗ ಬರ್ತಿರಲಿಲ್ಲ. ಅವ್ರೇನು ಓದಲಿಲ್ಲ, ಆದ್ದರಿಂದ ಹೇಳೋ ಪ್ರಸಂಗನೇ ಬರದೇ ಹೋಗಿಬಿಡುತ್ತೆ. ಆದ್ದರಿಂದ ಧರ್ಮ ತಪ್ಪಲಿಕ್ಕೆ ಶುರುವಾಯಿತು. ಯಾವಾಗಲೂ ಕೂಡ ಫಸ್ಟ್ ಸ್ಕೂಲು ಅಂದರೆ ಯಾವುದು? ಮನೆಯೇ. ಗೃಹಿಣಿ ಗೃಹ ಮುಚ್ಚತೆ ಅಂತಲೇ ಕರೆದರು. ಅವ್ರಿಗೆ ಎಜುಕೇಷನ್ ಇಲ್ಲದೆ ಹೋದರೆ ಹೇಳ್ತಾರೆ ಹಾಗೆ ಸಾಧ್ಯನೇ ಇಲ್ಲ. ಅತಿ ಮಡಿ ಎಂಬುದು ಏನದು? ಟೂ ಮಚ್ ಇಸ್ ಟೂ ಬ್ಯಾಡ್ ಅಂತಿದ್ದೇ ಇದೆ. ಎಲ್ಲಿ ಹೆಚ್ಚು ಮಾಡಿದ್ರು ಏನಾಗುತ್ತದ? ಕೆಟ್ಟದ್ದೇ. ಆ ಥರ ಅದು ಮೆಕ್ಯಾನಿಕಲೇ ಮಾಡಿದರು. ಮತ್ತು ಏನು ಅನುಸಂಧಾನ ಮಾಡಬೇಕಾಗಿದ್ರು ಅವರು. ಕೊನೆ ಧರ್ಮ ಹೊಳಕ್ಕೆ ಶುರುವಾಯಿತು. ಗೊತ್ತಾ? ಯಾವ ನೀತಿ ನೀವು ಬರೀ ಬೈಯೋದು ಎಂದು ತೀರ್ಮಾನ ಆಗಲ್ಲ. ಅದರಿಂದ ಹೇಳಿ ಕೇಳದೆ ಹೋದಾಗ ಬೈಬೋದು. ದೂರ ಅಂತ ಹೇಳಿ ದೂರನೇ ಆಗಿಬಿಟ್ರು ಪೂರ್ತಿ. ಕೆಲವರು ಬಿಟ್ಟೇ ಬಿಟ್ಟರು. ಉದ್ದೇಶಪೂರ್ವ ವರ್ಣ ಬೇರೆ ಈ ವರ್ಣನೇ ಬೇಡ ಅಂತ ಹೊರಟುಬಿಟ್ರು. ಏನೇನೂ ಇಲ್ಲ. ನೇಯಮನ್ಯೈರ್ ಹರೇರ್ ನಾಮ ಮುತ್ತೆ ದೇವ್ಯೋ ಮುನಿಸ್ತ್ರೀಯಶ್ಚೈವ. ದೇವಿಯ ಆದ್ರೇನೋ ಮೂಲ ರೂಪದಲ್ಲಿ. ದೇವತಾ ಸ್ತ್ರೀಯನ್ನು ದೇವಿ ಅಂತ ಕರೀತಾರೆ. ದೇವತೆಗಳು, ಸ್ತ್ರೀಲಿಂಗ ದೇವಿ. ದೇವತೆಗಳೆಲ್ಲ ಅವರಿಗೆಲ್ಲ ಬ್ಯಾನೆ ಎಲ್ಲ ಓದಲೇಬೇಕು. ಮುನಿಸ್ತ್ರೀಯಶ್ಚೈವ, ಮುನಿಪತ್ನಿಯರು ಅವರು ಓದ್ಬೋದು. ವೇದಗಳಲ್ಲೇ ಬರುತ್ತೆ. ಎಷ್ಟೋ ಜನ ಸ್ತ್ರೀಯರುಗಳು ದ್ರಷ್ಟಾರ ಋಷಿಗಳವರು, ಅರ್ಥ ಆಯ್ತಾ? ವೇದಮಂತ್ರ ಕಂಡವರು. ಆದ್ದರಿಂದ ಅದು ಪ್ರಾಕ್ಟೀಸಲ್ಲಿತ್ತು. ಈ ಕಾಲಕ್ಕೆ ಹೋಯ್ತು ಅಷ್ಟೇ. ಮುನಿಸ್ತ್ರೀಯಶ್ಚೈವ ನರಾದಿ ಕುಲಜಾ ಅಪಿ. ಅವರು ಕೂಡ ನರಾದಿಗಳಲ್ಲಿ ಅಂದರೆ ಮನುಷ್ಯ ಯೋನಿಯಲ್ಲಿ ಹುಟ್ಟಿದ್ರೂ ಕೂಡ ಆದಿ ಶಬ್ದ ಯಾತಕ್ಕೆ ಹೇಳಿದರು ಅಂತ ಕೇಳಿದರೆ ಮಹಾಭಾರತದಲ್ಲಿ ಬರುತ್ತೆ. ಪಕ್ಷಿಗಳು 4 ಜನ ಬಂದಪಾಲ ಅಂತ ಋಷಿ ಇರ್ತಾರೆ. ಬಂದಿದೆ ಅದು ಕಾಂಡವನದಾನ ಕಾಲಕ್ಕೆ. ಭಾರಿ ದೊಡ್ಡ ಋಷಿಯವರು ಮಂದಪಾಲ. ಜರತಾರಿ ಪಕ್ಷಿಗಳು. ಮಂದಪಾಲ ಮುನಿ ಅವರು ಒಳ್ಳೆಯ ಮುಗಿಸ್ಕೊಂಡು ಹೊರಟುಬಿಡ್ತಾರೆ. ಆದರೆ ಅವರಿಗೆ ಮುಕ್ತಿ ಸಿಗೋದಿಲ್ಲ. ಇಲ್ಲ, ನೀವು ಒಂದು ಕರ್ತವ್ಯ ಮಾಡಿಲ್ಲ, ಆದ್ದರಿಂದ ನಿಮಗೆ ಇದಿಲ್ಲ, ಮೋಕ್ಷ ಇಲ್ಲ ಅಂತ ಹೇಳಿಬಿಟ್ರು. ಯಾಕೆ ಅಂತ ಕೇಳಿದರು. ನಿಮಗೆ ದೋಷ ಇದೆ. ಏನು ದೋಷ ಇದೆ? ನಿಮಗೆ ಗಂಡು ಸಂತತಿ ಇಲ್ಲ. ಗಂಡು ಸಂತತಿ ಯಾತಕ್ಕೆ ಬೇಕು ಅಂದರೆ ವೇದಾಧ್ಯಯನ ಕಂಟಿನ್ಯೂ ಆಗಬೇಕು. ವಾಸಿಷ್ಠರು ಒಂದು ಸರ್ತಿ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಹೋಗ್ತಾರೆ, ಗೊತ್ತಾಯ್ತಾ? ಮಹಾಭಾರತದ ವಿಸ್ತಾರವಾಗಿ ಹೇಳ್ತಾರೆ. ಎಲ್ಲೋದ್ರೂ ಸಾಯಬೇಕು, ಒಂದೇ ಗುರಿ. ಯಾತಕ್ಕೆ ಅಂದರೆ 100 ಜನ ಮಕ್ಕಳಿರ್ತಾರೆ, ವಿಶ್ವಾಮಿತ್ರರು ಕೊಂದು ಬಿಡ್ತಾರೆ. 100 ಜನ ಮಕ್ಕಳನ್ನು ಕೊಂದು ಬಿಡ್ತಾರೆ. ಮತ್ತೆ ಕೊಲ್ತಾರೆ ಅಂಥೇಳಿ ಮಕ್ಕಳೇ ಇಲ್ಲ. ವಂಶ ನಿಂತು ಹೋಗುತ್ತಲ್ಲ ಅಂತ ಯೋಚನೆಯಿಂದ ಮಾಡಿದ್ದೇನವರು ದೇಹತ್ಯಾಗ ಮಾಡಬೇಕು. ನದಿಗೆ ಹೋಗ್ತಾರೆ, ಬೆಟ್ಟ ಮೇಲಿಂದ ಉರುಳುತ್ತಾರೆ, ಹಾಗೆ ಮೆಲ್ಲ ಹಿಡಿದು ಕುಡಿಸ್ಬಿಡ್ತಾರೆ ದೇವತೆಗಳು. ಪ್ರಹ್ಲಾದ್ಗೆ ಹಾಗಾಯಿತು. ಇವರು ಇನ್ನೂ ಮೇಲಿರೋರು ವಸಿಷ್ಠರು. ಆದ್ದರಿಂದ ಏನೂ ಆಗಲೇ ಇಲ್ಲ. ಆಮೇಲೆ ಏನು ಮಾಡಿದರು, ಒಂದು ನದಿಯಲ್ಲಿ ಕೈಕಾಲು ಕಟ್ಕೊಂಡು ಮೈಯೆಲ್ಲ ಬಿಟ್ಕೊಂಡ್ಬಿಡ್ತಾರೆ, ಕಟ್ಕೊಂಡು ನದಿಯಲ್ಲಿ ಹಾರ್ತಾರೆ. ಆ ನದಿ ದೇವತೆ ಬಂದು ಅದನ್ನೆಲ್ಲ ಬಿಚ್ಚಿಬಿಟ್ಟೋದಿಲ್ಲ, ಮತ್ತೆ ಬಿಟ್ಟು ಹೋಗ್ತಾರೆ. ಇವತ್ತು ನದಿ ಇದೆ, ಅದು ವಿಪಾಶಾ. ಇವತ್ತು ವಿಪಾಶಾ ಹೆಸರು ಕೂಡ ಅದೇ ಹೆಸರಿದೆ, ಹೆಸರು ಬದಲಾಗಿಲ್ಲ. ವಿಪಾಶಾ ನದಿ ಅಂತ ಹೆಸರು ಅದಕ್ಕೆ. ಇವಾಗ ಆಶ್ಚರ್ಯ, ಆ ನದಿ ತೀರರು ವ್ಯಾಸರಾಜರು ಮಾಡಿರೋ ಒಂದು ಪ್ರತಿಷ್ಠಾಪನೆ ಪ್ರಾಣದೇವರಿದ್ದಾರೆ. ಎಲ್ಲಿ ಹೋಗಿರೋ ವ್ಯಾಸರಾಜರು ಯೋಚನೆ, ಎಲ್ಲಿ ಹಿಮಾಲಯದಲ್ಲಿರೋದು ಇಲ್ಲಲ್ಲ, ಅಷ್ಟು ದೂರದ ನದಿಗೂ ಅಲ್ಲೊಂದು ಪ್ರಾಣದೇವರು ಮಾಡಿದ್ದಾರೆ ಅಂತ ಕೇಳಿದರೆ ವ್ಯಾಸರು ಎಷ್ಟು ಪವರ್ಫುಲ್ ಆಗಿದ್ದರು. ಭಾರಿ ಆಶ್ಚರ್ಯ. ಬಹುಶಃ ಅದು ಒಬ್ಬ ವ್ಯಕ್ತಿಯಾಗಿ ಆಚಾರ್ಯ ಜಯತೀರ್ಥರಾದ ಮೇಲೆ ಅವ್ರದ್ದು ಭಾರಿ ಸೂಪರ್ ಕೆಲಸಗಳು.
ಪ್ರಾಣದೇವರದಂತೂ ದೊಡ್ಡ ದಾಖಲೆ. ಗ್ರಂಥಗಳು ಹಾಗೆ ಗಂಡದಲ್ಲಿ ಬರೆಯೋದು, ಇದರಲ್ಲಿ ಬರೆಯೋದು, ಹೇಳೋದು, ಶಿಷ್ಯವರಿಂದ ರಾಜಗುರುಗಳು ಪ್ರತಿ ಶ್ರೀನಿವಾಸ ಹೇಳೋ ಕೊಟ್ಬಿಟ್ರೆ ಅವ್ರದ್ದು ಭಾರಿ ದೊಡ್ಡ ಸಾಧನೆ ವ್ಯಾಸರಾಜ್. ಅವ್ರು ಯಾರಿಗೂ ಗೊತ್ತೇ ಇಲ್ಲ ವ್ಯಾಸರಾಜರ ಬಗ್ಗೆ. ಆಶ್ಚರ್ಯ ಅಂತ ಕೇಳಿದರೆ ನಮ್ಮ ಜನಕ್ಕೆ ಗೊತ್ತಿಲ್ಲ. ಹಾಂ, ಇದೆ 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 ಹೇಳಿದ್ನಲ್ಲ, ಇದೆ ಅದು ಪ್ರಸನ್ನ ವೆಂಕಟದಾಸರು ಹಾಡು ಬರೆದಿದ್ದಾರೆ ಅದ್ರ ಮೇಲೆ. ಬರೀ ಕಥೆ ಎಲ್ಲ ಅದು ಒಂದು ಕೀರ್ತನೆ ಇದೆ. ಅದು ಇಷ್ಟರ ಮಟ್ಟಿಗೆ ಅದು ಬಂದಿದೆ ಅಂದರೆ ವ್ಯಾಸರಾಯರು ಎಷ್ಟು ಅದ್ಭುತ ಕೆಲಸ ಮಾಡಿರೋದು. ಮಾಧ್ವರೆಲ್ಲ ನಮ್ಮಲ್ಲಿ ಇನ್ನೊಂದು ಪ್ರಸಂಗ ಬಂತು ಹೇಳ್ತೇನೆ. ಯಾವುದೇ ವಿಷಯ ನಮ್ಮ ಪಾಠ ವಿದ್ಯಾಪೀಠಗಳಲ್ಲೂ ಕೂಡ ಜ್ಞಾನಿಗಳ ಜೊತೆ ಟೆಕ್ಸ್ಟ್ ಬುಕ್ ಆಗಿಲ್ಲ. ಅರ್ಥ ಆಯ್ತು ನಿಮಗೆ? ಟೆಕ್ಸ್ಟ್ ಬುಕ್ ಆಗೇ ಇಲ್ಲ. ಈ ಲೌಕಿಕದಲ್ಲಿ ವಾಸಿ ದೇಶಭಕ್ತರ ಕಥೆಗಳೆಲ್ಲ ಇಡ್ತಾರೆ. ಒಂದು ಸ್ಟೇಜಲ್ಲಿ ದೇಶಭಕ್ತರ ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ಹಿಸ್ಟ್ರಿ ಓದ್ತಾರೆ. ಹಿಸ್ಟ್ರಿ ಒಂದು ದೊಡ್ಡ ಸಬ್ಜೆಕ್ಟೇ ಆಗುತ್ತೆ ಹಿಸ್ಟ್ರಿ ಅಂತೇಳಿ. ನಮ್ಮಲ್ಲಿ ಹಿಸ್ಟ್ರಿ ಓದೋದೇ ಇಲ್ಲ. ಹಿಸ್ಟ್ರಿ ಓದೋದಿಲ್ಲ. ಆದ್ದರಿಂದ ಎಷ್ಟೋ ಜನ ದೊಡ್ಡ ದೊಡ್ಡ ಪಂಡಿತರಿಗೆ ಅವ್ರ ಟಿಪ್ಪಣಿಕಾರ ಹೆಸರು ಗೊತ್ತಿರುತ್ತೆ, ಯಾರು ಅಂತ ಗೊತ್ತಿರೋದು. ಅವ್ರ ಗುರುಗಳು ಯಾರು, ಅವ್ರ ಶಿಷ್ಯರು ಕೂಡ ಗೊತ್ತಿರೋದು. ದೊಡ್ಡ ಲ್ಯಾಪ್ಸ್ ಅದು. ಅರ್ಥ ಆಯ್ತಾ? ಯಾಕೆ ಅದರಿಂದ ಏನಾಯಿತು ಅಂದರೆ ಪೂರ್ತಿ ಮುಚ್ಚೋಗ್ಬಿಡುತ್ತೆ ಬರ್ತಾ. ಅವ್ರಿಗೆ ಚರಿತ್ರೆನೇ ಕೆಲವು ಚರಿತ್ರೆ ಏನೇನೂ ಗೊತ್ತಾಗಲ್ಲ, ಬರೀ ಹೆಸರಷ್ಟೇ. ಬೇರೆಗಂತ ಏನು ಅದು ಗೊತ್ತಾಗೋದಿಲ್ಲ. ಪ್ರಿಸರ್ವ್ ಮಾಡಬೇಕಲ್ಲ. ಪಾರ್ಟ್ ಆಫ್ ಇದು ಏನು ಮಾಡಿದ್ದೆ ನಮ್ಮ ಸಂಸ್ಕೃತ ಲೌಕಿಕ ಯಾತಕ್ಕೆ ಮೆಚ್ಚಬೇಕು ಅಂದರೆ ಅಲ್ಲಿ ಲ್ಯಾಪ್ಸ್ ಇಲ್ಲ. ಇದು ಸಂಸ್ಕೃತ MA ಓದ್ಬೇಕಾದ್ರೆ BA ಓದ್ಬೇಕಾದ್ರೆ ಆಪ್ಷನಲ್ಲ ಹಿಸ್ಟ್ರಿ ಓದಲೇಬೇಕು. ಹಿಸ್ಟ್ರಿ ಆಫ್ ಸ್ಯಾನ್ಸ್ಕ್ರಿಟ್ ಲಿಟ್ರೇಚರ್ ಓದೋದ್ರೆ ಅವ್ರ ಎಜುಕೇಷನ್ ಪೂರ್ತಿ ಆಗೋದಿಲ್ಲ. ನಮ್ಮಲ್ಲೇ ಪದ್ಧತಿ ಬಂದಿಲ್ಲ. ಅದು ಬಂದರೆ ಏನಾಗ್ತಿತ್ತು ಗೊತ್ತಾ? ವ್ಯಾಸರಾಜರ ಬಗ್ಗೆನೇ ಸುಧಾ ಓದೋ ಪಂಡಿತರು ವ್ಯಾಸರಾಜ ಚರಿತ್ರೆ ಓದಿಬಿಟ್ರೆ ಎಷ್ಟು ಕೆಲಸ ಮಾಡ್ಲಿಕ್ಕಿದೆ ಅಂತ ಗೊತ್ತಾಯ್ತಿಲ್ಲ. ಇವತ್ತು ಏನು ಕೆಲಸನೇ ಇಲ್ಲ. ಆದಮೇಲೆ ಮುಗಿದು ಬಂಗ್ಲಾ ಆದಮೇಲೆ ಗುಡ್ ಬೈ, ಬಂಗ್ಲಾ ಆದರೆ ಗುಡ್ ಬೈ ಅಂತ ಆಗಿಬಿಡುತ್ತೆ. ಹಾಗಲ್ಲ, ಅದು ಆ್ಯಕ್ಚುಲಿ ಇನಿಷಿಯೇಷನ್ ಅಷ್ಟೇ. ಮುಂದೆ ಕೆಲಸ ಮಾಡಲಿಕ್ಕೆ ಎಲಿಜಿಬಿಲಿಟಿ ಬಂದಾಗ ಲೆಕ್ಕ. ಫಿನಿಷಿಂಗ್ ಅಲ್ಲ, ಅದು ಎಂಟ್ರಿ. ಅದು ಆ್ಯಕ್ಚುಲಿ ಇವ್ರಿಗೆ ಇದರ ಜೊತೆ ಚರಿತ್ರೆ ಕೇಳಿಬಿಟ್ರೆ ಏನಾಗುತ್ತಾಗ ದೊಡ್ಡವ್ರ ಗೌರವ ಬರುತ್ತೆ, ಆಚಾರ ಬರುತ್ತೆ, ಉಳಿದವ್ರ ಬಗ್ಗೆ ಅಹಂಕಾರ ಬರೋದಿಲ್ಲ. ತುಂಬ ಇದೆ. ಅಲ್ಲ ಪೂರ್ತಿ ಬಿಟ್ಟೋಯ್ತು. ಈ ದಾಸಾಯಿತು ಸ್ವಲ್ಪ ವಾಸಿ ಕೊನೆ ಪಕ್ಷ. ಯಾಕೆಂದರೆ ವಿಜಯದಾಸರು ಮೊದಲು ಪುರಂದರದಾಸರ ಮೇಲೆ ಹಾಡು ಬರೆದ್ರು. ಅವರು ವ್ಯಾಸರಾಜ ಮೇಲೆ ಬರೆದ್ರು. ಅದನ್ನೆಲ್ಲ ಓದಲ್ಲ ಅಷ್ಟೇ. ವಾದಿರಾಜರು ಎಷ್ಟು ಹಾಡುಗಳಿದೆ. ರಾಯರ ಮೇಲಂತೂ ನಿಮಗೆ ಅತಿ ಹೆಚ್ಚು ಹಾಡುಗಳು ಸಿಗುತ್ತೆ. ಅದರಲ್ಲಿ ಸ್ವಲ್ಪ ಇತಿಹಾಸಾಂಶ ಇದ್ದೇ ಇರುತ್ತೆ. ಆದ್ದರಿಂದ ಉಪಯೋಗಕ್ಕೆ ಬರುತ್ತೆ. ಆ ಪದ್ಧತಿ ಬಿಟ್ಟೋಗಿದ್ದಕ್ಕೆ ಇನ್ನೊಂದು ಅನರ್ಥ ಆಯಿತು. ಗೊತ್ತಾಯ್ತು? ಹೋಗಲಿ, ಹೆಂಗಸರು ಮಕ್ಕಳ ಕಥೆ ಹಾಕಿ ಕೇಳಬಾರ್ದಾಗಿದ್ದರೆ ರಾಯರ ಕಥೆ ಹೇಳಲ್ಲ, ಪವಾಡ ಅಷ್ಟೇ ಹೇಳೋದು ಇವರು. ಅದ್ರ ಬದಲು ಹೇಗಿದ್ದರು, ಸಂಸಾರ ಹೇಗಿತ್ತು, ಹೇಗೆ ಓದಿದರು, ಹೇಗೆ ಬೆಳೆದರು, ಅವ್ರ ಸಂಬಂಧಗಳು ಹೇಗಿತ್ತು, ಯಾವ ಚಾಲೆಂಜಸ್ ಹೇಗೆ ಫೇಸ್ ಮಾಡಿದರು, ಅದೆಲ್ಲ ನೋಡಿದಾಗ ನಮಗೆ ಪ್ರಾಕ್ಟಿಕಲಿ ವಿದ್ವಾಂಸರಿಗೆ ಭಾಳ ಹೆಲ್ಪ್ ಆಗ್ತದೆ. ಗೊತ್ತಾಯ್ತಾ? ಅಷ್ಟು ಬಡತನದಲ್ಲಿ ರಾಯರು ಹಾಗೆ ನಿನ್ನೆ ಬಂತಲ್ಲ, ಹೇಗೆ ಬದುಕಬೇಕು ಅಂತ ಹೇಳಿದ್ರಲ್ಲ, ರಾಯರು ಬೆಸ್ಟ್ ಎಕ್ಸಾಂಪಲ್. ಏನೂ ಇಲ್ಲ, ಉಪವಾಸ ಇರ್ತಿದ್ರೆ ಹೊರತು ಇನ್ನೊಬ್ರು ಕೈ ಚಾಚಲಿಲ್ಲ. ಇವತ್ತು ಕಲಿಯುಗದಲ್ಲಿ ನಡೆದ ಘಟನೆ, ಯಾವುದೋ ಯುಗದ ಕಥೆಯಲ್ಲ, ಈಗಲೇ ನಡೆದಿತ್ತು. 1 ವರ್ಷ ಅಲ್ಲ, 2 ವರ್ಷ ಅಲ್ಲ, 4 ವರ್ಷ ಆಗಿದ್ದರು ಅಂತ ಕೇಳಿದರೆ ಆಗ ವಿದ್ವಾಂಸರು ಎಷ್ಟು ಕಮಿಟೆಡ್ ಆಗಿರಬೇಕು ಗೊತ್ತಾಗ್ತದೆ. ರಾಯರ ಸ್ತೋತ್ರ ಹೇಳ್ಬೇಕಾದ್ರೆ ಭಾರಿ ಭಕ್ತಿ ಬರುತ್ತೆ. ಅದೆಲ್ಲ ನಮ್ಮಲ್ಲಿ ಬಿಟ್ಟೋಗಿದ್ದಕ್ಕೆ ಇವತ್ತು ಗೊತ್ತೇ ಓದೋದಿಲ್ಲ. ಪ್ರವಚನ ಮಾಡೋ ಅಭ್ಯಾಸ ಬಂದಿದ್ದಕ್ಕೆಲ್ಲ ಏನು ಮಾಡ್ತಾರೆ, ಪ್ರವಚನ ದಿವಸ ಸ್ವಲ್ಪ ನೋಡ್ಕೊಂಡು ಹೋಗ್ತಾರೆ. ಪ್ರವಚನ ದಿವಸ ಅಷ್ಟೇ. ಉಳಿದಂತೆ ಅದು ಉಳಿದವರಿಗೆ ಬೇಕಿದ್ದ ಲೆಕ್ಕ. ಮಾಡೋರ ಸಂಖ್ಯೆ ಕಡಿಮೆ ಆದ್ದರಿಂದ ಬಿಟ್ಟೋಗ್ಬಿಡುತ್ತೆ. ಏನೂ ಗೊತ್ತಿರೋದಿಲ್ಲ. ಅದು ತುಂಬ ದೋಷ. ಏನ ಯಾವುದಾ? ಹಾಂ, ಕೇಳಿಸ್ತಾ ಇಲ್ಲ. ಏನ? ಹೌದು, ಅದೇ ತುಂಬ ಜನಕ್ಕೆ ಅದು ವಿಷಯ ಎಷ್ಟೋ ಕನ್ಫ್ಯೂಷನ್ ಇದೆ. ಗೊತ್ತಾಯ್ತಾ? ಕೆಲವು 2-3 ಜನ ಒಂದೇ ಆಗಿಬಿಡ್ತಾರೆ. ಒಬ್ಬರೇ ಆಗಿರೋರು ಬೇರೆ ಆಗ್ಬಿಡ್ತಾರೆ, ಬೇರೆ ಆಗಿರೋರು ಒಬ್ಬರೇ ಆಗಿಬಿಡ್ತಾರೆ. ಏನೇನೋ ಆಗಿಬಿಟ್ಟಿದೆ. ಕೆಲವು ಹೆಸರು ತುಂಬ ಕಾಮನ್ ನೇಮ್ ತುಂಬ ಜನಕ್ಕಿದೆ. ಯಾರ್ದು ಗೊತ್ತಾಗೋದು. ಆ ರೀತಿ ಆಗಬಾರ್ದು. ಶಾಸ್ತ್ರದ ಪ್ರಕಾರ ಹೆಚ್ಚು ಕಡಿಮೆ ಆಗಬಾರ್ದು ವ್ಯಕ್ತಿಗಳು. ಯಾರ್ದೋ ಶಿಷ್ಯರು ಯಾರನ್ನ ಮಾಡಿಬಿಟ್ರೆ ಮಹಾಪಾಪ ಅಂತ ಹೇಳ್ತಾರೆ, ಹೇಳಬಾರ್ದು ಹಾಗೆ. ಅದು ಹೇಳಿದ್ರು ಕೂಡ ಅಭ್ಯಾಸ. ಆಮೇಲೆ ತುಂಬ ಲ್ಯಾಪ್ಸ್ ಇದೆ. ಯೋಚನೆ ಮಾಡಿದರೆ ಸಿಲೆಬಸ್ ಯಾವುದೋ ಕಾಲದ ಫಾಲೋ ಮಾಡ್ತಾರೆ ಹೊರತು ಅಪ್ಡೇಟ್ ಆಗಬೇಕು. ಇವತ್ತು ಉದಾಹರಣೆ ನಾವು SLC ಕೂತ್ರೆ ಯಾರ್ಯಾರೂ ಪಾಸ್ ಆಗಲ್ಲ ಈಗ. ಗೊತ್ತಾಯ್ತಾ? ಎಲ್ಲ ರಿವೈಸ್ ಆಗಿಬಿಟ್ಟಿರುತ್ತೆ. ತಿಳಿತಿಲ್ಲ ಅಂದರೆ ಬದಲಾವಣೆ ಆಗ್ತಿರ್ಬೇಕು. ಪ್ರೆಸೆಂಟ್ ಕಾಲಕ್ಕೆ ತಕ್ಕಂತೆ ಕೆಲವು ಬದಲಾವಣೆ ಮಾಡ್ತಾ ಹೋದರೆ ಆಗ ಪ್ರೆಸೆಂಟ್ ಸಿಚುವೇಶನ್ ಫೇಸ್ ಮಾಡ್ತಾರೆ. ಇಲ್ದವ್ರು ಫೇಸ್ ಮಾಡೋಕ್ಕಾಗೋದಿಲ್ಲ. ಲೇಟೆಸ್ಟ್ ಇನ್ಫಾರ್ಮೇಷನ್ ಗೊತ್ತಿರಬೇಕು. ಈಗಿನ ಕಾಲದಲ್ಲಿ ಹಿಂದಿನ ಪಂಡಿತರು ಆಗಿದ್ದರು, ಅನಂತರ ಇತ್ತೀಚಿನವರೆಗೂ ಕೂಡ ಪಂಡಿತರು, ಹಳೆ ಪಂಡಿತರಲ್ಲಿ ಭಾರಿ ಹೆಚ್ಚು ಓದೋ ಅಭ್ಯಾಸ ತೀರಾ ಕಾಮನ್ ಅವರಿಗೆ. ಈಗಿನಕ್ಕಿಂತ ಈ ಪರೀಕ್ಷೆ ಅವೆಲ್ಲ ಕೊಡ್ತಾರೆ, ಆದರೆ ಯಾವಾಗಲೂ ಅದರಲ್ಲಿ ಯಾರೋ ಅಭ್ಯಾಸ ಹಿಂದಿನವ್ರಿಗೆ ಭಾಳ ಜಾಸ್ತಿ ಇರ್ತಿತ್ತು. ಅದು ಮತ್ತು ಬೇರೆ ಕಡೆ ಗಮನನೇ ಇರ್ತಿದ್ದಿಲ್ಲ. ಆ ರೀತಿ ಇದ್ದವ್ರು ಎಷ್ಟೋ ಜನ ನೋಡಿದ್ದೀನಿ. ಆ ರೀತಿ ಇದ್ದವ್ರು ಆ ಥರ ನೋಡಿದಾಗ ಜನಗಳು ಒಂಥರ ಉತ್ಸಾಹ ಬರುತ್ತೆ, ಒಳ್ಳೆ ಪ್ರೇರಣೆ ಬರುತ್ತೆ. ಬೇರೆ ಕಡೆ ಅಪೇಕ್ಷೆನೇ ಇಲ್ಲ ಅವ್ರಿಗೆ, ಬರೀ ಹೇಳೋದೇ ಖುಷಿ. ಆ ಜನ ಇದೆ. ಹೆಚ್ಚಾಗಿ ಪಾಠದ ಬಗ್ಗೆ ಕಾನ್ಸೆಪ್ಟ್ ಬಂತದ್ದು.
ಏನು ಇಷ್ಟೇ ಕೇಳಿದ್ರಲ್ಲ, ಹೇಳಿಲ್ಲ ಈಗ, ಅದು ವಿವಾದಗಳು ಬೇಡ ಈಗ. ಧ್ಯೇಯಂ ಸರ್ವಂ ತ್ರಿವರ್ಣಸ್ಥೈ ಎಷ್ಟು ಹೇಳಿದ್ರಿಂದ ಈ ಎಲ್ಲ ಲ್ಯಾಬ್ಸನ್ನು ಕರೆಕ್ಟ್ ಮಾಡಿಕೊಂಡ್ರೆ ಆಗ ಸಿದ್ಧಾಂತ ಪ್ರಸಾರ ಮಾಡೋಕ್ಕೆ ಅನುವಾದ. ಇದು ಪ್ರಸಾರ ಮಾಡೋಕ್ಕೆ ಇನ್ಫ್ಯಾಕ್ಟ್ ನಾನು ಕಂಡಾಗ ಯೋಜನೆಗಳು ಹಾಕಿದ್ದೇ ನೋಡಿಲ್ಲ ಯಾರು ಕೂಡ. ಇತ್ತೀಚಿನ ದಿವಸಗಳಲ್ಲಿ ಒಂದೇ ಒಂದು ಮೀಟಿಂಗ್ ನಡೆದಿದ್ದಾಗಲಿ ಏನು ಮಾಡ್ಬೋದು ಅಂತಾಗಲಿ ಯಾರು ಯೋಚನೆ ಮಾಡಿದ್ದು ನಾವು ಕಾಣಿಸೋದೇ ಇಲ್ಲ. ಸರ್ಕಾರ ಆಗಾಗ್ಗೆ ಮಾಡ್ತಾ ಇರುತ್ತೆ ಕೊನೆ ಪಕ್ಷ. ಅದು ಎಷ್ಟು ಔಟ್ಪುಟ್ ಅಂತ ಹೇಳ್ದೆ ಹೋದರೂ ಕೂಡ ಒಂದು ಮೆಥಡ್ ಇದೆ ಆ ಥರ ಮಾಡಲಿಕ್ಕೆ. ನಮ್ಮಲ್ಲಿ ಎಲ್ಲ ನಾವೆಲ್ಲ ಸೇರೋದೇ ಸಮಸ್ಯೆ ಇರೋದು, ಅಲ್ಲಿ ಶುರುವಾಗುತ್ತೆ. ಎಲ್ಲರೂ ಸೇರಿಬಿಟ್ಟು ಏನು ಮಾಡ್ಬೋದು ಏನು ಕಾಲಕ್ಕೆ ನಾವು ಅದನ್ನು ಮಾಡಿದಾಗ ಧರ್ಮ ಉಳಿಯುತ್ತಾಗ ಅದು ಬೇರೆ ಎಲ್ಲ ತಪ್ಪು ಹೋಗುತ್ತೆ, ಬೇರೆಯವ್ರ ಕಡೆ ಹೋಗೋದು ಅದು ನಿಂತು ಹೋಗಿಬಿಡುತ್ತೆ. ಇವತ್ತು ಬರೀ ಥಿಯರಿ ಅಷ್ಟೇ ಉಳ್ಕೊಂಡ್ಬಿಟ್ರೆ ಪ್ರಾಕ್ಟೀಸಾಗಿ ಗೊತ್ತಿಲ್ಲದೆ ಹೋದರೆ ಫಾಲೋ ಮಾಡೋಕ್ಕಾಗಲ್ಲ. ದೇಶಭಕ್ತರು ಎಷ್ಟು ಹೇಳಿದ್ರೂ ಉಪಯೋಗ ಇಲ್ಲ. ಅವ್ರು ಹೇಗೆ ದೇಶಕ್ಕೆ ಪ್ರಾಣ ಕೊಟ್ಟರು ಅವಾಗ ಇವನಿಗೆ ಅನಿಸುತ್ತೆ ಹಾಗೆ ಮಾಡಬೇಕು ಅಂತ ಅನಿಸುತ್ತೆ. ನಮ್ಮೆದುರಿಗೆ ದೃಷ್ಟಾಂತಗಳು ಬೇಕಲ್ಲ. ಜ್ಞಾನಿಗಳು ತುಂಬ ಜನ ಆಗೋಗ್ಬಿಟ್ಟಿದ್ದಾರೆ, ಒಬ್ಬರಿಗಿಂತ ಒಬ್ಬರು. ಯಾದವಾರ್ಯರು ಶ್ರೀವಾಸರು ಯಾವ ಕ್ಲಾಸ್ ಜ್ಞಾನಿಗಳು ಗೊತ್ತವರೆಲ್ಲ. ಯದುಪತ್ಯಾಚಾರ್ಯ ಸುಧಾ ತೊಗೊಂಡ್ರೆ ಸುಧಾ ಟಿಪ್ಪಣಿ, ಭಾಗವತ ತೊಗೊಂಡ್ರೆ ಭಾಗವತ ಟಿಪ್ಪಣಿ. ಇವತ್ತಿಗೂ ಅವ್ರು ರೆಫರ್ ಮಾಡಬೇಕು ಅವ್ರು ಹೇಗೆ ಬರೆದಿದ್ದಾರೆ, ಆ ಸ್ಟ್ಯಾಂಡರ್ಡ್ ಬರೆದ್ರು. ಇವತ್ತಿನ ಕಾಲದೊಳಗೆ ಅಷ್ಟು ಬರೀಲಿಕ್ಕೆ ಬರೋದಿಲ್ಲ ಅಂದರೆ ಅವ್ರು ಎಷ್ಟು ಸಾಧನೆ ಇರಬೇಕು. ಶ್ರೀನಿವಾಸ ತೀರ್ಥರಂತೂ ಯೋಚನೆ ಮಾಡೋಕ್ಕೆ ಒಬ್ಬ ಗೃಹಸ್ಥರಾಗಿ ಯಾವ ಪುಸ್ತಕ ಅವ್ರು ಇದ್ದುಬಿಟ್ರೆ ಜನ ಬೇರೆ ಪುಸ್ತಕ ಓದಲೇಬಾರ್ದು. ರಾಯರು ಶ್ರೀನಿವಾಸ ಪುಸ್ತಕ ಬರೆದುಬಿಟ್ರೆ ಪುಸ್ತಕ ಸಿಕ್ಕಾಗ್ಲೆಕ್ಕ, ನಿಧಿ ಸಿಕ್ಕಾಗ್ಲೆಕ್ಕ. ಆ ಕ್ವಾಲಿಟಿ ಮೇಂಟೈನ್ ಮಾಡಿ, ಪ್ರತಿ ಏನೇ ಬರೆದ್ರೂ ಕೂಡ ಆ ಕ್ವಾಲಿಟಿ ಅದು. ಎಂಥ ಯತಿಗಳು ಪಾಠ ಮಾಡಬೇಕಾದ್ರೂ ಪುಸ್ತಕ ಇರಬೇಕು ಅದರಿಗೆ. ಅವು ರಾಯರಂತೂ ಗೊತ್ತೇ ಗೊತ್ತು. ಅವರು ಏನು ಬರೋದು ಟು ದಿ ಪಾಯಿಂಟ್ ಅಷ್ಟು ಫಸ್ಟ್ ಕ್ಲಾಸ ಬರೆದುಬಿಟ್ಟಿರ್ತಾರೆ. ನಾವು ತಿಳಿಯಲೇಬೇಕು ಆ ರೀತಿ ಬರೀತಾರೆ. ಅದೆಲ್ಲ ನೋಡಿದಾಗ ಹೇಗೆ ಬರಿಬೇಕು ಕೂಡ ಗೊತ್ತಾಗುತ್ತೆ ಅವ್ರು ಪರಿಚಯ ಮಾಡಿಕೊಂಡ್ರೆ. ಮೆಕ್ಯಾನಿಕಲ್ ರೀಡಿಂಗ್ ಆಗಿದ್ದಕ್ಕೆ ಫಲಿತ ಆಗುತ್ತೆ. ವರ್ಣೇಶು ಅಗ್ನೇಶು ವರ್ಣಸ್ತು ಮೇಲೆ ಇನ್ನೊಂದು ವಿಷಯ ಹೇಳ್ತಾರೆ. ದೇವ್ಯ ಮುನಿ ಸ್ತ್ರೀಯಶ್ಚೈವ ನರಾದಿ ಕುಲಜಾ ಅಪಿ ಉತ್ತಮ ಇತಿ ವಿಜ್ಞೇಯ ಸಚ್ಛೂದ್ರೈ ಅಪಿ ಅವೈದಿಕಂ. ಇನ್ನೊಂದು ಭಾಗ ಮಾಡಿದ್ರೀಗ. ಸಚ್ಛೂದ್ರರು ಅಂತಿದ್ದಾರೆ. ಶೂದ್ರಲ್ಲಿ ಸಚ್ಛೂದ್ರದ್ದು ವೈಷ್ಣವ ಶೂದ್ರರು. ಅವರೇನು ಮಾಡೋದು ಅವೈದಿಕಂ, ವೇದ ವಿಷಯ ಬಿಟ್ಟುಬಿಟ್ರೆ, ವೇದ ವಿಷಯ ಬಿಟ್ಟರೆ ಜ್ಞೇಯಂ ಅನ್ಯೈರ್ ಹರೇರ್ ನಾಮ. ಜ್ಞೇಯಂ ತಿಳ್ಕೊಳ್ಬೇಕು ಅಂತ ಹೇಳ್ತಾರೆ. ಅನ್ಯೈ ಅಂದರೆ ವರ್ಣಬಾಹ್ಯರು, ವರ್ಣಬಾಹ್ಯರು ಅವರು ಹರೇರ್ ನಾಮ, ದೇವ್ರ ನಾಮ ಹೇಳೋದಕ್ಕೆ ಎಲ್ಲ ಅಧಿಕಾರಿಗಳೇ. ಎಂಥ ಪರಮ ಪಾಪಿಷ್ಟ ಬಂದರೂ ಕೂಡ ಇನ್ಮೇಲೆ ಬದಲಾಗ್ತೀನಿ ಅಂತ ಬಂದರೆ ಅವನಿಗೇನಿದೆ, ಸ್ಕೋಪ್ ಇದೆ. ಅದೇನು ಮಾಡಬೇಕಾತೀಗ, ದೇವ್ರ ನಾಮಾಚರಣೆ ಮಾಡು ಸಾಕು, ಅದೇ ದೊಡ್ಡ ಫಲ ಕೊಡುತ್ತೆ ಅಂತ ಹೇಳ್ತಾರೆ. ಅನ್ಯೈರ್ ಹರೇರ್ ನಾಮ ನಿಜ ಕರ್ತವ್ಯಮೇವಚ. ದೊಡ್ಡ ಕೆಲಸ, ಪ್ರತಿಯೊಬ್ಬರಿಗೂ ದೊಡ್ಡ ಕರ್ತವ್ಯ. ಹರಿನಾಮ ಸ್ಮರಣೆಗೆ ವಿಶೇಷ ನಿರ್ಬಂಧಗಳು ಯಾವ್ಯಾವುದೂ ಇಲ್ಲ. ಜಪಕ್ಕೆಲ್ಲ ಇದೆ, ಬರೀ ನಾಮಸ್ಮರಣೆ ಮಾಡಲಿಕ್ಕೆ ಯಾವ ನಿರ್ಬಂಧ ಕೂಡ ಇಲ್ಲ. ಆ ರೀತಿ ಹೇಳ್ಬೋದು. ಸರ್ವಥಾ ಜ್ಞೇಯಂ ಅನ್ಯೈರ್ ಹರೇರ್ ನಾಮ ನಿಜ ಕರ್ತವ್ಯಮೇವಚ. ಸರ್ವಥಾ ಅಂಧಂತಮೋ ಯಾತಿ ವರಂ ಸದೃಶಮೇವ ವಾ ಯೋ ವಿಷ್ಣೋರ್ಮನ್ಯತೆ ಕಿಂಚಿತ್ ಗುಣೈ ಕೈಶ್ಚಿದಪಿ ಕ್ವಚಿತ್. ಈಗ ಇಷ್ಟು ಒಂದು ವರ್ಣದ ವಿಷಯ ಆಯಿತು. ಮೊದಲು ಸಾಮಾನ್ಯ ಧರ್ಮಗಳು, ಆಮೇಲೆ ವರ್ಣಧರ್ಮಗಳು, ಆಮೇಲೆ ಸ್ತ್ರೀ ಧರ್ಮಗಳು, ಆನಂತರ ಇತರ ವರ್ಣದವರ ಧರ್ಮಗಳು ಎಲ್ಲ ಹೇಳಿಬಿಟ್ಟು ಏನೇನು ಓದಬೇಕು, ಯಾರೇನು ಓದಬೇಕು, ಯಾರೇನು ಕೇಳಬೇಕು ಎರಡನ್ನೂ ಹೇಳಿ ಆಯಿತು. ಈಗ ಇನ್ನೊಂದು ಮತ್ತೆ ಜನರಲ್ ಹೇಳ್ತಾರೆ. ಯಾವುದದು, ಯೋ ಸರ್ವಥಾ ಜ್ಞೇಯಂ ಅನ್ಯೈರ್ ಹರೇರ್ ನಾಮ ನಿಜ ಕರ್ತವ್ಯಮೇವಚ ಆದಮೇಲೆ ಸರ್ವಥಾ ಅಂಧಂತಮೋ ಯಾತಿ ವರಂ ಸದೃಶಮೇವ ವಾ ಯೋ ವಿಷ್ಣೋರ್ಮನ್ಯತೆ ಕಿಂಚಿತ್ ಗುಣೈ ಕೈಶ್ಚಿದಪಿ ಕ್ವಚಿತ್. ಯಾವ ವ್ಯಕ್ತಿ ಇದ್ದಾನೆ ಅವನು ಅಂಧಂತಮಸ್ಗೆ ಹೋಗೇ ಹೋಗ್ತಾನೆ. ಸರ್ವಥಾ ಅಂಧಂತಮೋ ಯಾತಿ, ಸರ್ವಥಾ ಅಂಧಂತಮೋ ಯಾತಿ. ವರಂ ಸದೃಶ ಯಾರು ಅಂತ ಪ್ರಶ್ನೆ. ಈಗ ವರಂ ಸದೃಶಮೇವಚ ಯೋ ವಿಷ್ಣೋ ಮನ್ಯತೆ. ವಿಷ್ಣುವಿಗಿಂತ ವರ ಅಂದರೆ ಶ್ರೇಷ್ಠ, ಸದೃಶಂ ಅಂದರೆ ಸಮ. ವಿಷ್ಣುವಿಗಿಂತ ಶ್ರೇಷ್ಠ ಇದ್ದಾರೆ, ಇನ್ನೊಬ್ಬ ದೇವತೆ ಇದ್ದಾನೆ. ಅದೇ ರೀತಿಯಲ್ಲಿ ವಿಷ್ಣುವಿಗೆ ಸಮ ಇನ್ನೊಬ್ಬ ದೇವತೆ ಯಾರು ತಿಳ್ಕೊಂಡ್ಬಿಡ್ತಾರೋ ಅಂಧಂತಮಸ್ಸಿಗೆ ಹೋಗ್ತಾನೆ. ಈಗ ಹೇಳಿ ಮಕ್ಕಳಿಗೆ ಹೇಳಿದ ಅವ್ರು ಎಲ್ಲಿ ಹೋಗ್ತಾರೆ ಅಂತಾಯ್ತು ಅವ್ರೀಗ. ಅಂಧಂತಮಸ್ಸಿಗೆ ನಾವೇ ಹೋಗಪ್ಪ ಅಂತ ಕಳಿಸ್ದಾಗತ್ತೆ, ಹೋಯ್ವಾ ಅಂತೇಳಿ. ಏನೋ ಇದೇ ಬಂತಲ್ಲ, ಈಶಾವಾಸ್ಯ ಎಲ್ಲ ಬಂದೋಯ್ತು. ಎಂದೂ ಕೂಡ ಮಕ್ಕಳಿಗೆ ಯಾವುದು ತಿಳ್ಕೋಬೇಕು, ಯಾವುದು ಮಾಡಬೇಕು ಅದು ಮಾಡಿಕೊಡೋದು ಹೇಳಿಬಿಟ್ಟು ಮೊದಲು ಅದನ್ನ ಮಾಡಿ ಮಾಡಬೇಕು. ಮಕ್ಕಳಿಗೆ ಅನರ್ಥ ಆಗಬಾರ್ದು. ಫಸ್ಟು ಈ ಕರೆಂಟ್ ಉಪಯೋಗಿಸ್ಲಿ ಬಿಡಲಿ, ಮುಟ್ಟಬೇಡ ಫಸ್ಟ್ ಹೇಳ್ತಾರೆ, ಚಾಕೊಡಿಯುತ್ತೆ ಹುಷಾರು. ಆ ಥರ ಹೇಳಬೇಕಾದ್ರೆ ವಿಷ್ಣುವಿಗೆ ಸಮ ಅಂತ. ಎಷ್ಟೋ ಜನ ನಮ್ಮವ್ರು ಬೇರೆ ಕಡೆ ಎಷ್ಟೋ ಜನ ಹೋಗಿದ್ದಾರೆ ಗೊತ್ತಾಯ್ತಾ. ಎಷ್ಟೋ ಜನ ಪೂರ್ತಿ ಒನ್ಸ್ ಫಾರ್ ಆಲ್ ಗುಡ್ ಬೈ ಮಾಡಿ ಹೋಗಿಬಿಟ್ಟಿದ್ದಾರೆ. ಆ ರೀತಿ ಹೋದರೆ ಅವ್ರಿಗೆ ಗೊತ್ತಿಲ್ಲದ ಕಾರಣ ಏನು ಹೇಳಬೇಕಾದವ್ರು ಹೇಳಲಿಲ್ಲ. ಮೊದಲು ಹೇಳಬೇಕಾದ್ರೆ ತಂದೆ ತಾಯಿಗಳು, ಆಮೇಲೆ ಕನ್ಸರ್ನ್ ಗುರುಗಳು ಹೇಳಿಲ್ಲ ಅಂತ ಅರ್ಥ. ಈಗ ಅಂಧಂತಮಸ್ ಆಚಾರ್ಯರು ಏನು ಮಾಡಿದಾಗಾಯ್ತು, ಈಗ ಬ್ರಹ್ಮಸೂತ್ರ ಭಾಷ್ಯ ಬರೆದು ಅಂಧಂತಮಸ್ ಹೋಗದಂತೆ ಮಾಡಿದರು ಯೋಗ್ಯರು.
ಇಲ್ಲದೆ ಹೋಗಿದ್ರೆ ನಮಗೆ ಎಷ್ಟು ಆಗುತ್ತೆ. ಅದೇ ಹೇಳಿದೆ, ಏನಾಹಮ ದುರ್ಮಾರ್ಗಾತ್ ಉದ್ಧತ್ಯ ಅಭಿನಿವೇಶಿತ ಸಮ್ಯಕ್ ಶ್ರೀ ವೈಷ್ಣವೇ ಮಾರ್ಗೆ ಪೂರ್ಣಪ್ರಜ್ಞಂ ನಮಾಮಿತ. ನಮ್ಮನ್ನು ಮೊದಲು ವೈಕುಂಠಕ್ಕೆ ಹೋಗೋ ವಿಷಯ ಇರಲಿ, ಆ ಕಡೆಗೆ ಮೊದಲು ಎಲ್ಲಿ ಹೋಗಬಾರ್ದು ನಾವೀಗ? ಅಂಧತಮಸ್ಸಿಗೆ ಹೋಗಬಾರ್ದು, ನರಕಕ್ಕೆ ಹೋಗಬಾರ್ದು. ಆ ವ್ಯವಸ್ಥೆ ಮಾಡಿಕೊಟ್ರು. ಯೋ ಸರ್ವಥಾ ಅಂಧಂತಮೋ ಯಾತಿ ವರಂ ಸದೃಶಮೇವ ಯೋ ವಿಷ್ಣೋ ಮನ್ಯತೆ. ಅದಕ್ಕೆ ನಾಸ್ತಿ ನಾರಾಯಣ ಸಮಂ ನ ಭೂತಂ ನ ಭವಿಷ್ಯತಿ ಏತೇನ ಸತ್ಯವಾಕ್ಯೇನ ಸರ್ವಾರ್ಥಾನ್ ಸಾಧಯಾಮ್ಯಹಂ ಅಂತ ಹೇಳಿದರೆ ಗೊತ್ತಾಗುತ್ತೆ. ಯೋ ವಿಷ್ಣೋರ್ ಮನ್ಯತೆ ಕಿಂಚಿತ್ ಗುಣೈ ಕೈಶ್ಚಿದಪಿ ಕ್ವಚಿತ್ ಬ್ರಹ್ಮೇಶಾನಾದಿಕಮಪಿ ಭೇದ. ಅದು ಎಷ್ಟು ಗೊತ್ತ್ಯ? ಕಿಂಚಿತ್ ಗುಣೈ ಕೈಶ್ಚಿದಪಿ ಕ್ವಚಿತ್. 3 ಭಾಷೆ ಹೇಳ್ತಾರೆ. ಸ್ವಲ್ಪ ಕೂಡ ಸಮ ಅಂತ ತಿಳ್ಕೊಂಡ್ರೆ ಹೋಯಿತು, ಭಾರಿ ಅಲ್ಲ, ಸ್ವಲ್ಪ ತಿಳ್ಕೊಂಡ್ರೆ ಹೋಯಿತು. ಅಧಿಕ ಸ್ವಲ್ಪ ತಿಳ್ಕೊಂಡ್ರೆ ಹೋಯಿತು, ಸರ್ವನಾಶ ಆಗ್ತಾನೆ ಅಂತ ಹೇಳ್ತಾರೆ. ಆಮೇಲೆ ಕೈಶ್ಚಿತಪಿ ಕ್ವಚಿತ್, ಕೆಲವು ಗುಣಗಳಲ್ಲಿ ಮಾತ್ರ ವಿಷ್ಣು ಉಪಯೋಗ ಇಲ್ಲ, ಇವರೇ ಸರಿ. ನಮ್ಮಲ್ಲಿ ಪದ್ಧತಿ ಇದೆ, ಇವೆಲ್ಲ ಸ್ಮಾಲ್ ಪಾಕ್ಸ್ ಅವೆಲ್ಲ ಬಂದರೆ ವಿಷ್ಣು ಉಪಯೋಗ ಇಲ್ಲ, ಮಾರಮ್ಮನೇ ಸರಿ ಅಂತ ಹೊರಟುಬಿಡ್ತಾರೆ. ಗೊತ್ತಾಯ್ತಾ? ಪಾಪ ಮಾರಮ್ಮ ಹಾಗೆ ಹೇಳೋದಿಲ್ಲ, ಇವರು ಹಾಗೆ ತಿಳ್ಕೊಬಿಡ್ತಾರೆ ಅಂತ ಹೇಳಿದ್ರೆ. ಅದು ಮಾರಿ ಅಮ್ಮ ಮಾರಮ್ಮ ಅಂತಾಗಿತ್ತು. ಅದು ಮಾರಿ ಅಮ್ಮ ಅಂದರೆ ಏನರ್ಥ? ಮಾರಿ ರೋಗ ಪರಿಹಾರ ಮಾಡಿಸುವವಳು ಅಂತ ಅರ್ಥ. ಮಾರಿ ರೋಗ ಪರಿಹಾರ ಮಾಡಿಸುವವಳು. ಅದಕ್ಕೆ ಹೋಗ್ತಾರೆ, ಬರೀ ಅದಕ್ಕೆ ಹೋಗೋದಿಲ್ಲ. ಇನ್ನೇನು ಮಾಡ್ತಾರೆ ಗೊತ್ತಾ? ಕೋಡಿ ಗಿಡಿ ಕೊಟ್ಬಿಡ್ತಾರೆ, ಬಲಿ ಕೊಟ್ಬಿಡ್ತಾರೆ. ತಮಗೂ ಸರಿ ಇನ್ನೊಬ್ಬ ಪ್ರಾಣಿನ ಕೊಂದರೆ ಹೇಗೆ ಸರಿ ಹೋಗ್ತಾರೆ ಇವತ್ತೇ? ಅಲ್ಲೇನು ಪರಿಹಾರ ಆಗಬೇಕಾದ್ದು ತಮ್ಮ ಮಕ್ಕಳು ರೋಗ, ಕೊಲ್ಲೋದು ಇನ್ನೊಬ್ಬ ಮಕ್ಕಳನ್ನ. ಪ್ರಾಣಿಗಳಿಗೂ ಮಕ್ಕಳಿಲ್ಲೇನು ಪಾಪ, ಅವರಿಗೂ ಇರುತ್ತೆ. ಕೊಂದರೆ ಏನು ಬಂತು ಅದರಿಂದ? ಇರೋದು ಬದುಕೋ ಚಾನ್ಸಸ್ ಇನ್ನೂ ರಿಮೋಟ್ ಆಗಿಬಿಡುತ್ತೆ, ಸತ್ತೋಗ್ಬಿಡುತ್ತೆ. ಹಾಗೆ ಮಾಡಬಾರ್ದು. ಪ್ರಾಣಿ ದಯ ಎಂಬ ದೊಡ್ಡ ಅಂಶ. ಮಾರಿ ದೇವತೆ ಅವೆಲ್ಲ ಬೂರದೆ ಅದೆಲ್ಲ ತಪ್ಪಲ್ಲ, ಒಪ್ಪೋದ್ರಲ್ಲಿ ತಪ್ಪಲ್ಲ. ಆದರೆ ವಿಷ್ಣು ಕೈಯಲ್ಲಿ ಆಗೋದಿಲ್ಲ ಮತ್ತು ತಪ್ಪು. ಅರ್ಥ ಆಯ್ತಾ ಈಗ? ಇವರೆಲ್ಲ ಉಪಯೋಗ ಇಲ್ಲರಿ, ಯಾವುದು ಪ್ರಯೋಜನ ಅಲ್ಲದೇ ಸರಿ ಆದ್ದು ಇದಕ್ಕೆ. ಆಮೇಲೆ ದೊಡ್ಡ ತಿಳಿದವರೇ ಹೇಳಿಬಿಡ್ತಾರೆ ಇದಕ್ಕೆಲ್ಲ ಸರಿಯಲ್ಲ, ಅದಕ್ಕೆ ವಿಷ್ಣುಗಿಷ್ಟು ಉಪಯೋಗ, ವಿಷ್ಣುಗಿಷ್ಟು ಆಗಿಬಿಡ್ತಾರೆ. ವಿಷ್ಣುಗಿಷ್ಟು ಉಪಯೋಗ ಇಲ್ಲ, ಯಾರಾಗಬೇಕು ಇದಕ್ಕೆ? ಬೇರೆಯೇ ಸರಿ. ಆ ಥರ ಪ್ರಾಕ್ಟೀಸ್ ಮಾಡ್ತಿದ್ದಾರೆ, ತುಂಬ ಜನ ಪ್ರಾಕ್ಟೀಸ್ ಮಾಡ್ತಾರೆ ಆ ಥರ. ವಿಷ್ಣು ಸ್ವಲ್ಪ ಅದಕ್ಕೆ ಹೇಳಿ ಕೈಶ್ಚಿದಪಿ ಕ್ವಚಿತ್ ಅನ್ಕೋಬ. ವಿಷ್ಣುವಿಗೆ ಆಗಲಾರದ ಕೆಲಸ ಒಂದಿದೆ ಅಂತ ತಿಳ್ಕೊಂಡ ಅಂದರೆ ಇವನು ವೈಷ್ಣವನೇ ಅಲ್ಲ, ವಿಷ್ಣು ವಿಷಯ ಗೊತ್ತಾಗಿಲ್ಲ ಅಂತ ಅರ್ಥ. ಮಗನಿಗೆ ಮದುವೆ ಆಗಿಲ್ಲ ಅಂತ ತಿಳ್ಕೊಂಡೆ. ವಿಷ್ಣು ಹೇಳಿದ್ರು, ಅಯ್ಯೋ ಇದು ಮದುವೆ ನಿಮಗೆ ಗೊತ್ತಾಗಲ್ಲ ರೀ ಆಚಾರ್ಯ, ನಿಮ್ಗೆ ಗೊತ್ತಿಲ್ಲ, ಮದುವೆ ವಿಷಯ ಇದು, ಏನು ವಿಷಯ ಅಲ್ಲ ಇದು, ವಾಕ್ಯಾರ್ಥ ವಿಷಯ, ಮದುವೆ ವಿಷಯ. ಆದ್ದರಿಂದ ಬೇರೆ ಯಾರಂತ ಹೇಳಿ ವಿಷ್ಣುಗಿಷ್ಟು ಎಲ್ಲ ಆಗೋದು. ವಿಷ್ಣು ಶಾಸ್ತ್ರವಾಗಿ ಸಂಬಂಧನೇ ಇಲ್ಲ ಅವ್ರ ಪ್ರಕಾರ. ಏನರ್ಥ? ವಿಷ್ಣು ಸಹಸ್ರ ಆಗಬೇಕು, ಇದು ಯಾವ ಸಂಬಂಧನೂ ಇಲ್ಲ, ವಾಯುಸ್ಥಿತಿ ಸಂಬಂಧನೇ ಇಲ್ಲ, ಬೇರೆ ಯಾರು ಹೇಳಿ ಅಂತ ಹೇಳ್ತಾರೆ. ಅಂದರೆ ಆ ಮಟ್ಟಿಗೆ ತಯಾರಾಗಿಬಿಟ್ಟಿಗೆ. ಕೈಶ್ಚಿತ್ ಗುಣೈಹಿ, ಯಾವ ಗುಣದಲ್ಲೂ ಕೂಡ ಗೊತ್ತಾಯ್ತಾ ವಿಷ್ಣುವಿಗಿಂತ ಬೇರೆಯವರಿದ್ದಾರೆ, ಬೆಟರ್ ಆದವರು ತಿಳ್ಕೊಳ್ಳೋಕೆ ಹೋಗಬಾರ್ದು. ವಿಷ್ಣುವಿಗೆ ಈಕ್ವಲ್ಲಿ ಅಲ್ಲಿ ಬೆಟರಿಂದ ಸಿಗ್ತಾರೆ, ಉಳಿದವ್ರು ಇಲ್ಲಿದೆ ಅಂತ ತಿಳ್ಕೊಂಬೇಡ. ಅದು ವಿಷ್ಣು ಅನುಗ್ರಹದಿಂದ, ಸ್ವಂತ ಇಲ್ಲೇ ಇಲ್ಲ. ಇವತ್ತು ರಾಯರ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಒಂದು ಮಾತು ಹೇಳ್ತಾರೆ, ಶ್ರೀಪಾದ ಕಂಜ ನಿಷೇವಣ ಲಬ್ಧ ಸಮಸ್ತ ಸಂಪ. ಆಚಾರ್ಯರು ಕೂಡ ಹೇಳಬೇಕಾದ್ರೆ ವಿಷ್ಣುವರಾಜ್ಞೆ, ದೇವರ ಅನುಗ್ರಹ ಅಂತ ಹೇಳ್ತಾರೆ. ಮಹಾಲಕ್ಷ್ಮಿ ಹೇಳಬೇಕಾದ್ರೂ ಕೂಡ ದೇವರ ಅನುಗ್ರಹ ಬೇಕು. ಮಮ ಯೋನಿರಪ್ಸು ಅಂತಃ ಸಮುದ್ರೆ, ಎಲ್ಲಿದ್ದದು? ನನ್ನ ಕಾರಣ ಪುರುಷ ಎಲ್ಲಿ ನಾರಾಯಣ ಇದ್ದಾನೆ ಅಂತ ಅವರು ಹೇಳ್ತಾರೆ. ಯಾರೂ ಇಲ್ಲ ಅಂತ ಹೇಳುವಾಗ ವಿಷ್ಣು ಒಂದೇ, ಇನ್ಯಾರೂ ಹೇಳಾಗಿಲ್ಲ. ಅದು ಇವೆಲ್ಲ ಬೇಸಿಕ್ ಮಕ್ಕಳು ಹೇಳ್ಕೊಡದೆ ಹೋದರೆ ನರಕಕ್ಕೆ ಹೋಗದೆ, ನರಕ ಅಂತ ತಮಸ್ಸೆ ಕಳಿಸ್ತಾ ಏರ್ಪಾಡು ಮಾಡಿದಾಗ ಆಯ್ತೋ ಇಲ್ವಾಗ. ಮತ್ತು ಈಗ ಕೇಳಲ್ಲ, ಈಗ ಯಾರೂ ಕೇಳಲ್ಲ. ಮೊದಲು ಚಿಕ್ಕ ವಯಸ್ಸಲ್ಲಿ ಹೇಳಬೇಕಂದೆಲ್ಲ ಕೂಡ. ಚಿಕ್ಕ ವಯಸ್ಸು ಹೇಳಿದ್ರೆ ಬಾಯ್ಪಾಠ ಆಗಿಬಿಡುತ್ತೆ, ಕೆಟ್ಟ ತಲೆಯಲ್ಲಿ ಕೂತ್ಬಿಡುತ್ತೆ, ಅದು ಏನು ಹೇಳಿದ್ರೂ ಹೋಗೋದಿಲ್ಲ. ಬ್ರಹ್ಮೇ ಯೋ ವಿಷ್ಣುವರ್ ಬನ್ಯತೆ ಕಿಂಚಿತ್ ಗುಣ ಕಿಂಚಿತ್ ನೋಡಿ ವರಂ ಕಿಂಚಿತ್, ಅಲ್ಲಿಗೋ ನೋವು ಮಾಡ್ಕೋಬೇಕು. ಕಿಂಚಿತ್ ವರಂ ಕಿಂಚಿತ್ ಸದೃಶಂ. ಸ್ವಲ್ಪ ಸಾಮ್ಯ ತಿಳ್ಕೊಂಡ್ರೂ ತಪ್ಪೆ, ಸ್ವಲ್ಪ ಶ್ರೇಷ್ಠ ತಿಳ್ಕೊಂಡ್ರೂ ತಪ್ಪೆ. ಇನ್ನು ಪೂರ್ತಿ ತಿಳ್ಕೊಂಡ್ರೆ ಅದಾದರೆ ಕತೆ ಮುಗೀತಲ್ಲಿಗೆ. ಕೈಶ್ಚಿದಪಿ ಕ್ವಚಿತ್, ಯಾವ ಗುಣಗಳಲ್ಲೂ ಈ ದೇವರಿಗಿಂತ ಹೆಚ್ಚಿರೋರು ಯಾರೂ ಇಲ್ಲ, ಸಮರೂ ಯಾರೂ ಇಲ್ಲ. ಏ ಗುಣನಾಮ ಜಗತ್ ಪ್ರಸಿದ್ಧ ಅಂಥೇಳಿ ಹನುಮಂತ ದೇವರಿಗೆ ಹೇಳ್ತಿರ್ಬೇಕಾದ್ರೆ ಇನ್ನು ಇವ್ರಿಗೆ ಹೇಳೋದೇನು ಬಂತು? ಹೇಳಲೇಬೇಕು. ಬ್ರಹ್ಮೇಶಾನಾದಿಕಮಪಿ ಭೇದಂ ಯೋ ವಾ ನಮನ್ಯತೆ. ಇನ್ನೊಂದು ಪಾಯಿಂಟ್, ಬ್ರಹ್ಮ ಏಶಾನಾದಿಕಮಪಿ ಭೇದಂ ಯೋ ನಾವು ಯಾರ್ಯಾರನ್ನ ಎ ಬಿ ಸಿ ಡಿಗಳನ್ನಲ್ಲ, ಬ್ರಹ್ಮೇಶಾನಾದಿಕಪಿ, ಬ್ರಹ್ಮದೇವರು ರುದ್ರದೇವರು ಮೊದಲಾದವರು ಕೂಡ ಏನಲ್ಲ, ಸಮರಲ್ಲ, ಉತ್ತಮರೂ ಅಲ್ಲ, ಯಾವ ಗುಣಗಳಲ್ಲೂ ಅಲ್ಲ. ಆ ರೀತಿ ತಿಳ್ಕೊಂಡಾಗ ಅದು ಪರ್ಫೆಕ್ಟ್ ಆಗುತ್ತೆ, ಇಲ್ದಾರೆ ತಪ್ಪಾಗುತ್ತೆ. ನೆಕ್ಸ್ಟ್ ಅದು ಭೇದಂ ವಾ ಯೋ ನಮನ್ಯತೆ, ಭೇದಂ ಯೋ ವಾ ನಮನ್ಯತೆ. ಅವರಲ್ಲಿ ಭೇದ ಯಾರು ತಿಳ್ಕೊಂಡಿಲ್ಲ ಅವರು ಅಂಧತಮಸ್ಸಿಗೆ ಹೋಗಾರೆ. ಅವರು ವಿಷ್ಣು ಹರಿಹರ ಬ್ರಹ್ಮ ಅವರಲ್ಲಿ ಏನಿದೆ? ಭೇದ ಇದೆ, ತಾರತಮ್ಯ, ಎರಡೆರಡು ಭಾಗ ಇರಬೇಕೀಗ. ಮೊದಲಿಂದೆಲ್ಲ ತಾರತಮ್ಯ ಇದ್ದಾಯಿತು. ಈ ಭೇದ ಇಲ್ಲದೇ ಅವರೆಲ್ಲ ಬ್ರಹ್ಮದೇವರು ವಾಯುದೇವರಿಗೂ ಭೇದ ಇದೆ, ಆದರೆ ಏನಿಲ್ಲ, ತಾರತಮ್ಯ ಇಲ್ಲ. ಇವ್ರು ಹಾಗಲ್ಲ, ಭೇದ ಇದೆ, ತಾರತಮ್ಯ ಇಲ್ಲ ಅಂತ ಹೇಳಬಾರ್ದು.
ತಾರತಮ್ಯ ಇದೆ, ಭೇದ ಇದ್ದೇ ಇದೆ. ತಾರತಮ್ಯ ಇರ್ಬೇಕಾದ್ರೆ ಏನಿರಬೇಕು ಮೊದಲು? ಭೇದ ಇರಲೇಬೇಕು. ಇದರ ತಾರತಮ್ಯಕ್ಕೆ ಅರ್ಥನೇ ಇಲ್ಲ. ಅದೆಲ್ಲ ತಿಳ್ಕೋಬೇಕು ಅಂತ ಹೇಳಿದ್ರು. ಬ್ರಹ್ಮೇಶಾನಾದಿಗಪಿ ಭೇದಂ ನಮನ್ಯತೆ ಭೇದ ತದ್ಗುಣಾದೌಚ. ಇವತ್ತೆಷ್ಟೋ ಜನ ಆಧುನಿಕರು ಒಳ್ಳೆ ದಾರಿಯಲ್ಲಿದ್ದಾರೆ ಅಂದರೆ ತಂದೆ ತಾಯಿಗಳಿಂದ ಬಂದಿದ್ದಲ್ಲ, ಅದು ತಿಳಿತಿಲ್ಲ. ಬೇರೆಯವ್ರ ಸಹವಾಸ ಇಲ್ಲೆಲ್ಲ ಓದಿ ಆ ರೀತಿ ಬಂದಿರೋದೇ ಹೊರತು ಆ ರೀತಿ ಲ್ಯಾಬ್ಸ್ ತುಂಬ ದಿವಸ ಶುರುವಾಗಿಬಿಟ್ಟಿದೆ ಬರಲಿಕ್ಕೆ. ಹೇಳೋದು ಬಿಟ್ಟೇ ಪೂರ್ತಿಯಾಗಿ. ಅದರಿಂದ ಏನು ಹೇಳಿದ್ರು ನೀನು ಹೇಳಬಾರ್ದು, ಆ ಥರ ಹೇಳಿದ್ದಕ್ಕೆ ಅದು ನಿಂತೋಯ್ತು. ಅದೆಲ್ಲ ಹೇಳೋದಕ್ಕೆ ಇದೆಲ್ಲ ಕರೆಕ್ಟ್ ಮಾಡ್ತಾರೆ. ಇನ್ನೂ ಮುಗಿದಿಲ್ಲ ಭೀಷ್ಮರ ಉಪದೇಶ, ನಾಳೆ ಮುಗಿಯುತ್ತೆ. ನಾಳೆ ಮುಗಿದು ಅದು ಈ ಅಧ್ಯಾಯ ಮುಗಿಯಲ್ಲ, ಇದು ತತ್ವನೇ ಮತ್ತೊಂದು ರೀತಿಯಲ್ಲಿ ಹೇಳೋಕ್ಕೆ ಶುರು ಮಾಡ್ತಾರೆ. ಅದು ನಾಳೆ ಕಂಟಿನ್ಯೂ ಮಾಡೋದು.